ಹಾಯ್ ಹಲೋ ನಮಸ್ಕಾರ. ಸಾಮಾಜಿಕ ನ್ಯಾಯ ಸಮನ್ವಯತೆಯ ಹರಿಕಾರ ಈ ರಾಜ್ಯ ಕಂಡ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ದೇವರಾಜ್ ಅರಸು ನಂತರ ಪೂರ್ಣಾವಧಿ ಸರ್ಕಾರ ಅಂದರೆ ಸಂಪೂರ್ಣವಾಗಿ 5 ವರ್ಷ ಆಡಳಿತಾವಧಿ ಪೂರೈಸಿದವರು ಇವರು. ಅಷ್ಟೇ ಅಲ್ಲ, ಅನ್ನಭಾಗ್ಯ, ಸಾಲ ಮನ್ನಾ ಸೇರಿದಂತೆ ಅನೇಕ ಜನಪ್ರಿಯ ಯೋಜನೆಗಳನ್ನು ಕೊಟ್ಟರು ಆರ್ಥಿಕ ಶಿಸ್ತನ್ನು ಕಾಪಾಡಿದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲ, 13 ಬಜೆಟನ್ನು ಮಂಡಿಸಿದಂಥ ಚಾಣಕ್ಯ. ಈಗಲೂ ಅನೇಕ ಶಾಸಕರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಪಾಲಿಗೆ ಇವರು ಮುಖ್ಯಮಂತ್ರಿ. ಸರ್ ನಮಸ್ಕಾರ. ನಮಸ್ಕಾರ. ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಚುನಾವಣೆ ಹತ್ರ ಬರ್ತಾ ಇದೆ. ಮೊದಲನೇ ಹಂತದ ಚುನಾವಣೆ ಇನ್ನೂ 7-8 ದಿನಗಳಿದ್ದಾವೆ. ಜನರು ಈಗಾಗಲೇ ಯಾವ ಪಕ್ಷಕ್ಕೆ ವೋಟ್ ಕೊಡಬೇಕು, ಯಾವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅನ್ನೋದು ಒಂದು ಎತ್ತಿನ ಗಾಡಿ ಇದ್ದಂಗೆ ಮೈತ್ರಿ ಸರ್ಕಾರ. ಆ ಎತ್ತಿನ ಗಾಡಿಯ ಕೀಲು ಸಿದ್ದರಾಮಯ್ಯ ಅವರು. ಕೀಲೇನಿಲ್ಲ, ಎತ್ತಿನ ಗಾಡಿ ನಡೆಸೋರು ಕುಮಾರಸ್ವಾಮಿ. ನಾನು ಎರಡೂ ಪಕ್ಷಗಳ ಸಮನ್ವಯ ಮಾಡೋದು ಅಷ್ಟೇನೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಮತ್ತೆ ನಾವು ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ. ಆ ಪ್ರೋಗ್ರಾಮ್ಗಳು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಇಲ್ವೋ ಅಂತ ನೋಡ್ತಕ್ಕಂಥದ್ದು. ಮತ್ತೆ ಅವರಿಬ್ಬರಲ್ಲೂ ಕೂಡ ಎರಡೂ ಪಕ್ಷದಲ್ಲಿ ಸಮನ್ವಯ ಸಾಧಿಸೋದು. ಒಟ್ಟಾರೆಯಾಗಿ ಈ ಸಮ್ಮಿಶ್ರ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಬೇಕು, ಜನಪರವಾಗಿ ಕೆಲಸ ಮಾಡಬೇಕು, ಮತ್ತೆ ನಾವು ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದುವರಿಸ್ಕೊಂಡು ಹೋಗಬೇಕು. ಸೊ ಇದನ್ನ ನಾನು ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ಇವನ್ನೆಲ್ಲ ಸಮನ್ವಯಗೊಳಿಸ್ತಕ್ಕಂಥದ್ದು. ಸರ್, ನೀವು 5 ವರ್ಷ ಆಡಳಿತಾವಧಿ ನಡೆಸಿದ್ರಿ. ಆ ಟೈಮಲ್ಲಿ ಮೂಲ ಕಾಂಗ್ರೆಸ್ಸಿಗರಿರ್ಬೋದು, ಹಿರಿಯ ಕಾಂಗ್ರೆಸ್ಸಿಗರು, ಕಿರಿ ಕಾಂಗ್ರೆಸ್ಸಿಗರು ಯಾವುದೇ ಒಂದು ಸಣ್ಣ ಭಿನ್ನಾಭಿಪ್ರಾಯ ಇಲ್ಲದೇನೆ ಯಶಸ್ವಿಯಾಗಿ ಸರ್ಕಾರ ಕೊಟ್ಟರೆ 5 ವರ್ಷ. ಸೊ ಅದೇ ಸಿದ್ದರಾಮಯ್ಯನವರು ಇವಾಗಲೂ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಕೆಲವೊಬ್ಬರು ಮಾತು ಕೇಳೋದೇನು, ಇನ್ನು ಎಲ್ಲೋ ಒಂಥರ ಮುಜುಗರ, ನಿಮಗೂ ಒಂಥರ ಮುಜುಗರ, ಪಕ್ಷಕ್ಕೂ ಒಂಥರ ಮುಜುಗರ. ಹೈಕಮಾಂಡ್ ನಿರ್ಧಾರ ಪಾಲನೆ ಮಾಡಲಿಕ್ಕೆ ಮೈತ್ರಿ ಸರ್ಕಾರ ಆಗಿದೆ, ಅದು ಬೇರೆ ವಿಷಯ. ಅದ್ರ ಜೊತೆಗೆ ಎಲ್ಲೋ ಒಂದು ದಿನನಿತ್ಯನೂ ಒಂಥರ ಪ್ರವಾಸಂತರ ಅನ್ಸಲ್ವಾ? ಮೈತ್ರಿ ಪಕ್ಷ ಏರ್ಪಡ್ಕೊಂಡು ಚುನಾವಣೆಗೆ ಹೋದಾಗ ಈ ತರದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉದ್ಭವಿಸ್ತಕ್ಕಂಥದ್ದು ಸಹಜ. ಅವು ಯಾವ ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಭಿನ್ನಾಭಿಪ್ರಾಯಗಳೇನಲ್ಲ. ಆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ಇವನ್ನೆಲ್ಲ ನಾವು ಬಗೆಹರಿಸ್ತಾ ಇದ್ದೀವಿ. ಮತ್ತೆ ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ಸು ಜೆಡಿಎಸ್ಸು ಹೋರಾಟ ಮಾಡ್ಕೊಂಡು ಬಂದಿರೋದು. ಮೊದಲನೇ ಬಾರಿಗೆ ಈ ಥರದ ಒಂದು ಚುನಾವಣೆ ಲೋಕಸಭೆಯಲ್ಲಿ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಹಳೇ ಮೈಸೂರು ಭಾಗದಲ್ಲಿ ನಮಗೂ ಜೆಡಿಎಸ್ಗೆ ಫೈಟ್ ಇರ್ತಕ್ಕಂಥದ್ದು ಯಾವಾಗಲೂ ಎಲ್ಲ ಚುನಾವಣೆಗಳಲ್ಲೂ ಕೂಡ. ಸೊ ಹಾಗಾಗಿ ಇಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜವಾಗಿರ್ತವೆ. ಅವನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಪರ್ಟಿಕ್ಯುಲರ್ಲಿ ಮಂಡ್ಯ, ಮೈಸೂರು, ತುಮಕೂರು. ಮಂಡ್ಯ ಅಂತೂ ಪ್ರತಿನಿತ್ಯ ದೇವೇಗೌಡರು ಮಾತಾಡ್ತಾನೆ ಇರ್ತಾರೆ, ಇಲ್ಲ ಇವಾಗೆಲ್ಲ ಸಿದ್ದರಾಮಯ್ಯ ಅವ್ರ ಕೈ ಮೀರಿ ಹೋಗ್ಬಿಟ್ಟಿದೆ ಪರಿಸ್ಥಿತಿ ಅಂತ. ನೀವು ದಿನನಿತ್ಯ ಮೀಟಿಂಗ್ ಮಾಡ್ತಾ ಇದ್ದೀರಾ ಮಂಡ್ಯ ನಾಯಕರ ಜೊತೆಗೆ. ಮೈಸೂರು ನಾಯಕರು ಇವತ್ತು ಜಾಯಿಂಟ್ ಪ್ರೆಸ್ ಮೀಟ್ ಮಾಡಿ ಏಕತೆ ಪ್ರದರ್ಶಿಸಿದರು. ಎಲ್ಲೋ ಈ ನಾಯಕರ ಮಟ್ಟದಲ್ಲಿ ಒಂದು ರೀತಿ ಹೊಂದಾಣಿಕೆ ಕಂಡು ಬರುತ್ತೆ ಮೇಲ್ನೋಟಕ್ಕೆ. ಆದ ಸ್ಥಳೀಯ ಕಾರ್ಯಕರ್ತರು ಏನಿದ್ದಾರೆ ಅವರು ನೀವು ಹೇಳ್ದಂಗೆ ಹಳೆ ಮೈಸೂರು ಭಾಗದಲ್ಲಿ 30-40 ವರ್ಷಗಳಿಂದ ಮೇನ್ ಕಾಂಗ್ರೆಸ್ಸು ಜೆಡಿಎಸ್ ಮಧ್ಯೆ ಫೈಟ್ ಮಾಡ್ಕೊಂಡು ಬಂದವರು. ಅವರು ಈಸಿಲಿ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ಸಲ್ವಾ ನಿಮಗೆ? ಹಾಗೇನಿಲ್ಲ, ಈಗ ಮೈಸೂರಿನಲ್ಲಿ ಅಷ್ಟೊಂದು ಸಮಸ್ಯೆಗಳಿಲ್ಲ, ತುಮಕೂರಿನಲ್ಲೂ ಕೂಡ ಅಷ್ಟು ಸಮಸ್ಯೆಗಳಿಲ್ಲ. ಮಂಡ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ನಾನು ಈಗಾಗಲೇ 2 ಮೀಟಿಂಗ್ಗಳು ಮಾಡಿದ್ದೀನಿ. ಅಲ್ಲೂ ಬಗೆಹರಿತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ದೇವೇಗೌಡರು 12ನೇ ತಾರೀಕು ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ ಒಟ್ಟಾಗಿ. ಅಷ್ಟೊತ್ತಿಗೆ ಬಗೆಹರಿತದೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಚಲುವರಾಯಸ್ವಾಮಿ ಆಗಿರ್ಬೋದು, ಬಂಡಿ ಸಿದ್ದೇಗೌಡ, ಇವತ್ತು ಚಲುವರಾಯಸ್ವಾಮಿ ಅವರು, ರಮೇಶ್ ಬಂಡಿ ಸಿದ್ದೇಗೌಡ, ನರೇಂದ್ರ ಸ್ವಾಮಿ, ಚಂದ್ರಶೇಖರ್, ಮಧು ಮಾದೇಗೌಡ, ರವಿ, ಇವನ್ನೆಲ್ಲ ರಾಮಕೃಷ್ಣ, ಇವನ್ನೆಲ್ಲ ಕರೆದಿದ್ದೆ ನಾನು.
ಮಾತಾಡಿದ್ದೀನಿ, ಮೊನ್ನೆಯನ್ನು ಕರೆದಿದ್ದೆ, ಇವತ್ತು ಕರೆದಿದ್ದೆ, ಮಾತಾಡಿದ್ದೀನಿ. ಸರೋಗ್ಬೋದು ಅಂತ ಅನಿಸುತ್ತೆ ನನಗೆ. ನೀವು ಆಶಾವಾದಿ ಹೊಂದಿದ್ದೀರಾ? ಸರೋಗುತ್ತೆ. ನಾನು ಯಾವಾಗಲೂ ಆಶಾವಾದಿ. ಮೈಸೂರು ಮೈಸೂರಿನಲ್ಲಿ ನೋ ಪ್ರಾಬ್ಲಮ್. ನಾನು ಜಿ ಟಿ ದೇವೇಗೌಡ ಮಾತಾಡಿದ್ದೀವಿ, ಸಾರಾ ಮಹೇಶ್ ನಾವು ಮಾತಾಡಿದ್ದೀವಿ, ಅಲ್ಲಿ ಮಹಾದೇವ ಪಿರಿಯಾಪಟ್ಟಣದ ಅವ್ರ ಜೊತೆ, ಮತ್ತೆ ಜಿ ವಿಜಯ ಕೊಡಗಿನಲ್ಲಿ ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡಿದ್ದೀನಿ. ಐ ಡೋಂಟ್ ಥಿಂಕ್ ದರ್ ವಿಲ್ ಬಿ ಎನಿ ಮಚ್ ಪ್ರಾಬ್ಲಮ್. ತುಮಕೂರು ರಾಜಣ್ಣ ಅವರು ಮತ್ತೆ ರಾಜಣ್ಣ ಜೊತೆ ಮಾತಾಡಿದ್ದೀನಿ, ಮುದ್ದನ್ಮೇಗೌಡರ ಜೊತೆಲೂ ಮಾತಾಡಿದ್ದೀನಿ. ಅದೆಲ್ಲ ಸರೋಗ್ತವೆ. ಅಲ್ಲಿ 9ನೇ ತಾರೀಕು ಅಲ್ಲ 10ನೇ ತಾರೀಕು ಹೋಗ್ತಾ ಇದ್ದೀವಿ ತುಮಕೂರಿಗೆ, ನಾನು ದೇವೇಗೌಡರು. ಮಧುಗಿರಿಗೆ ಹೋಗ್ತಾ ಇದ್ದೀವಿ, ರಾಜಣ್ಣವ್ರ ಕಾನ್ಸ್ಟಿಟ್ಯೂನ್ಸಿಗೆ. ಐ ವಿಲ್ ಕೋಆಪರೇಟ್. ಎಲ್ಲೋ ಗೌಡರು ಸ್ಟ್ರಾಟಜಿಕ್ ಆಗಿ ಸಿದ್ದರಾಮಯ್ಯ ಅವ್ರ ಮೇಲೇ ಹೆಚ್ಚು ಒತ್ತಡ ಹಾಕ್ತಾ ಇದ್ದಾರಾ ಅಂತ. ಅಂದ್ರೆ ನಾನು ಸಿದ್ದರಾಮಯ್ಯ ಒತ್ತಿಗೆ ಹೆಲಿಕಾಪ್ಟರಲ್ಲೂ ಬರ್ತೀನಿ ಪ್ರಚಾರಕ್ಕೆ, ಸಿದ್ದರಾಮಯ್ಯ ಜೊತೆಗಿರಬೇಕು ಅವರೇ ಅನ್ನೋ ತರ ಎಲ್ಲ ಒಂದು ಕೈಂಡ್ ಆಫ್ ಪ್ರೆಷರ್. ಸ್ವಾಭಾವಿಕವಾಗಿ ನಾವಿಬ್ರು ಹೋದ್ರೆ ಕಾರ್ಯಕರ್ತರಲ್ಲಿ ಹೆಚ್ಚು ಸಾಮರಸ್ಯ, ಹೊಂದಾಣಿಕೆ ಬರ್ತದೆ ಅನ್ನತಕ್ಕಂಥ ಕಾರಣದಿಂದ ಒಟ್ಟಿಗೆ ಹೋಗ್ತೀವಿ. ಮತ್ತೆ ಹೆಚ್ಚು ಸಭೆಗಳು ಮಾಡಬೇಕಾಗಿರೋದ್ರಿಂದ ಹೆಲಿಕಾಪ್ಟರ್ ಹೋಗ್ತೀವಿ ಅಷ್ಟೇ. ನಿಮ್ಮ ಹೆಲಿಕಾಪ್ಟರಲ್ಲೇ ಬರ್ತಾರೆ ಗೌಡರು? ಬರ್ತಾರೆ. ಈ ಸೀಟು ಹಂಚಿಕೆ ಸಂಬಂಧಪಟ್ಟ ಹಾಗೆ ಮುಂಚೆ ನಿಮಗೆ ಗೊತ್ತು, ನೀವು 50 ವರ್ಷದಿಂದ ರಾಜ್ಯ ರಾಜಕಾರಣದಲ್ಲಿದ್ದೀರಿ. ಪ್ರತಿಯೊಂದು ಉತ್ತರ ಕರ್ನಾಟಕದಿಂದ ಇರ್ಬೋದು, ಕರಾವಳಿ ಇರ್ಬೋದು, ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಬೆಂಗಳೂರು ಇರ್ಬೋದು, ಪ್ರತಿಯೊಂದು ರಾಜಕೀಯದ ನಿಮಗೆ ಒಳ ಆಳ ಎಲ್ಲ ನಿಮ್ಗೆ ಗೊತ್ತು. ಆ ಟೈಮಲ್ಲಿ JDS ಮತ್ತು ಕಾಂಗ್ರೆಸ್ ಮಧ್ಯೆ ಏನು ಸೀಟ್ ಹೊಂದಾಣಿಕೆ ಸಂಬಂಧವಾಗಿ ಮಾತುಕತೆ ನಡೀತಾ ಇತ್ತು. ನಮಗೆ ಗೊತ್ತಿರೋ ಪ್ರಕಾರ ಸಿದ್ದರಾಮಯ್ಯ ಅವರು JDSಗೆ 5 ಸೀಟ್ ಬಿಟ್ಕೊಡಿ. ಸೊ ಯಾಕಂದರೆ ಅವರ ಅರ್ಹತೆ ಅನ್ನೋಕ್ಕಿಂತ 5 ಸೀಟ್ಗಳಲ್ಲಿ ಅವ್ರ ಕೆಪಾಸಿಟಿ ಇದೆ, ಅವ್ರು ಗೆಲ್ಲಬಹುದು, ಅದರಿಂದ ಮೈತ್ರಿ ಸರ್ಕಾರಕ್ಕೂ ಒಳ್ಳೆಯದೇ ಗೆದ್ರೆ ಅಂದರು. ಅವರು ಎಲ್ಲೋ ತಮಗೆ ಅಗತ್ಯಕ್ಕಿಂತ ಹೆಚ್ಚು ಸೀಟನ್ನು ತಗೊಂಡು ಕೊನೆಗೆ ಕ್ಯಾಂಡಿಡೇಟ್ ಇಲ್ಲದೆ ಉಡುಪಿ ಚಿಕ್ಕಮಗಳೂರು ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಆಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟೇ ಅವ್ರಿಗೆ ಆಗುವಂಥ ಪರಿಸ್ಥಿತಿ ಬಂತು. ಎಲ್ಲೋ ಕಾಂಗ್ರೆಸ್ಗೆ ಒಂಥರ ಡ್ಯಾಮೇಜ್ ಅಲ್ವಾ? ಈಗ ಮೈತ್ರಿ ಮಾಡ್ಕೊಳ್ಳುವಾಗ ಕೊಡೋದು ತಗೊಳ್ಳೋದು ಇರಲೇಬೇಕಾಗ್ತದೆ. ನಾನು ಅವ್ರಿಗೆ ಹೇಳೋದು 5-6 ತಗೊಳ್ಳಿ ಅಂತ ಹೇಳಿದ್ದೆ. 5ರಿಂದ 6 ನಿಮ್ಗೆ ಎಲ್ಲಿ ಗೆಲ್ಲಿಕ್ಕೆ ಅವಕಾಶಗಳಿದೆ ಗೆಲುವಿನ ಒಂದು ಮಾನದಂಡದ ಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅವರು ಇಲ್ಲ 10 ಸೀಟ್ ಬೇಕು ಅಂತ ಹೇಳಿದ್ರು. ಆಮೇಲೆ ಕನಿಷ್ಠ 8 ಬೇಕು ನಮಗೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿಯವರು ಅದಕ್ಕೋಸ್ಕರ ನಾವು ಸೀಟು 1-2 ಸೀಟ್ಗೋಸ್ಕರ ಮೈತ್ರಿ ಮುರಿದೋಗೋದು ಬೇಡ ಅಂತ ಹೇಳಿ ನಮಗೆಲ್ಲ ಸಲಹೆ ಕೊಟ್ಟ ಮೇಲೆ ನಾವು ಅದಕ್ಕೆ ಒಪ್ಕೊಂಡು ಕೊನೆಗೆ ಬೆಂಗಳೂರು ನಾರ್ತ್ನಲ್ಲಿ ಅವರು ದೇವೇಗೌಡರು ನಿಲ್ತಾರೆ ಅಂತ ಅದನ್ನು ಬಿಟ್ಟುಕೊಟ್ಟಿದ್ದು. ದೇವೇಗೌಡರು ಅಲ್ಲೇ ನಿಲ್ತಾರೆ ಅಂತ ಮೊದಲು ಅವರು ಅಲ್ಲಿ ನಿಲ್ತೀವಿ ಅಂತ ಅನ್ಕೊಂಡಿದ್ರು ಅಂತ ಅನಿಸುತ್ತೆ. ಆಮೇಲೆ ಅವರು ಇಲ್ಲ ತುಮಕೂರಿನವ್ರು ಹೆಚ್ಚು ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ, ತುಮಕೂರಿಗೆ ಹೋಗ್ತೀನಿ ಅಂತಂದಾಗ ಇದು ನನಗೆ ಬೇಡ, ನಾನು ಬಿಟ್ಟುಬಿಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೊನೆಗೆ ಕೃಷ್ಣ ಬೈರೇಗೌಡರನ್ನ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಬಂತು. ಬಿಜಾಪುರದಲ್ಲಿ ಅವ್ರದ್ದೇ ಕ್ಯಾಂಡಿಡೇಟ್ ಇದ್ದಾರೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವ್ರದ್ದೇ ಕ್ಯಾಂಡಿಡೇಟ್ ಇದ್ದಾರೆ. ಓನ್ಲಿ ಇದರಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಅಲ್ಲಿ ಮಾತ್ರ ನಮ್ಮ ಎಕ್ಸ್ ಮಿನಿಸ್ಟರ್ ಮಧ್ವರಾಜ್ ಅವ್ರನ್ನ ತಗೊಂಡು ನಿಲ್ಲಿಸಿದ್ದಾರೆ. ಹಾಸನದಲ್ಲಿ ಅದೇ ಮಂಜು ಆ ಕಡೆ ಹೋದ್ರು, ಅಲ್ಲಿ ಏನಾಗ್ತಾ ಇದೆ ನಿಮ್ಮ ರೀಡಿಂಗ್ ಪ್ರಕಾರ? ಅಲ್ಲಿ ಏನಿಲ್ಲ, ಅಲ್ಲಿ ಪ್ರಜ್ವಲ್ ಗೆಲ್ತಾನೆ, ರೇವಣ್ಣವರು ಮಗ. ಮತ್ತೆ ನಮ್ಮ ಪಾರ್ಟಿಯವರು ಅವನು ಹೋದ್ಮೇಲೆ ಏನು ಬಾಕಿಯವರೆಲ್ಲ ಒಗ್ಗಟ್ಟಾಗಿ JDS ಮೈತ್ರಿ ಅಭ್ಯರ್ಥಿಗೆ ಮತ ಹಾಕಿ ತೀರ್ಮಾನ ಮಾಡಿದ್ದಾರೆ. ನಾನು ಕೂಡ 11ನೇ ತಾರೀಕಲ್ಲಿ ಹೋಗ್ತಾ ಇದ್ದೀನಿ, ನಾನು ದೇವೇಗೌಡ ಇಬ್ಬರು ಹೋಗ್ತಾ ಇದ್ದೀವಿ. ಒಂದು 3-4 ಕಡೆ ಸಭೆ ಮಾಡ್ತೀವಿ. ಐ ಥಿಂಕ್ ದರ್ ವಿಲ್ ಬಿ ನೋ ಪ್ರಾಬ್ಲಮ್ ಇನ್ ಹಾಸನ. ಹಾಗಾದ್ರೆ ಹಾಸನ ಮತ್ತೆ ಮಂಡ್ಯ ಚಕ್ರವ್ಯೂಹವನ್ನ ಆಮೇಲೆ ಒಂದ್ಸರಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಜೊತೆಗೆ ಹೋದ್ರೆ ಬಿಡಿಸ್ತಾರೆ. ಯಾರು? ಹಾಸನದಲ್ಲಿ ಮತ್ತೆ ಮಂಡ್ಯದಲ್ಲಿ ಏನು ವಿರೋಧ ಪಕ್ಷಗಳೆಲ್ಲ ಸೇರಿಬಿಟ್ಟು ಏನು ಚಕ್ರವ್ಯೂಹ ರಚಿಸ್ತಾರೆ, ನಿಖಿಲ್ ಸೋಲಿಸಲಿಕ್ಕೆ, ಅಲ್ಲಿ ಪ್ರಜ್ವಲ್ ಸೋಲಿಸಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಒಂದ್ಸರಿ ನೀವು ಪ್ರಚಾರಕ್ಕೆ ಹೊರಟ್ಬಿಟ್ರೆ ಜಂಟಿಯಾಗಿ ಅದನ್ನು ನೀವು ಬೇಧಿಸ್ತೀರಾ? ಚಕ್ರವ್ಯೂಹ ಅನ್ನೋದು ಅದು ಒಂದು ಕಲ್ಪನೆ. ಮಹಾಭಾರತದಲ್ಲಿ ಚಕ್ರವ್ಯೂಹ ಮಾಡಿದ್ರು. ಅಭಿಮನ್ಯು ಚಕ್ರವ್ಯೂಹದ ಒಳಗಡೆ ಹೋಗ್ಬಿಟ್ಟು ಸಿಗಾಕೊಂಡ, ಹೊರಗಡೆ ಬರೋಕ್ಕೆ ಗೊತ್ತಿರಲಿಲ್ಲ ಅವನಿಗೆ. ಒಳಗಡೆ ಹೋಗಕ್ಕೆ ಮಾತ್ರ ಗೊತ್ತಿತ್ತು, ಹೊರಗಡೆ ಬರೋಕ್ಕೆ ಗೊತ್ತಿರಲಿಲ್ಲ ಅನ್ನೋದು ಒಂದು ಕಲ್ಪನೆನೋ ವಾಸ್ತವನೋ ಗೊತ್ತಿಲ್ಲ. ಬಟ್ ಇಲ್ಲಿ ರಾಜಕೀಯ ಇರ್ತಕ್ಕಂಥದ್ದು ಹಾಸನದಲ್ಲಿ
ಕಾಂಗ್ರೆಸ್ ಮತ್ತು JDSಗೆ ಫೈಟ್ ಇದ್ದದ್ದು, ಬಿಜೆಪಿ ಅಲ್ಲ. ಕಳೆದ ಬಾರಿ 3ನೇ ಪ್ಲೇಸ್ಗೆ ಹೋಗಿತ್ತು. ಮಂಡ್ಯದಲ್ಲೂ ಕೂಡ ನಮಗೆ JDSಗೆ ಇರ್ತಕ್ಕಂಥದ್ದು, ಅಲ್ಲೂ ಕೂಡ ಬಿಜೆಪಿ ಇಲ್ಲ. ಅದಕ್ಕೆ ಅವ್ರು ಕ್ಯಾಂಡಿಡೇಟ್ನೇ ಹಾಕಲಿಲ್ಲ. ಅಲ್ಲಿ ಹಾಸನದಲ್ಲೂ ಕ್ಯಾಂಡಿಡೇಟ್ ಇಲ್ಲದೇ ನಮ್ಮವ್ರನ್ನ ತಗೊಂಡು ಕ್ಯಾಂಡಿಡೇಟ್ ಮಾಡಿದ್ದಾರೆ ಬಿಜೆಪಿ ಅವರು. ನಮ್ಮ ಮೊದಲೇ ಇದ್ದದ್ದು ಎ ಮಂಜು ಅಲ್ಲೇ ಇದ್ದದ್ದು ಬಿಜೆಪಿನಲ್ಲಿ ಮೊದಲು. ಅವ್ರು ಮತ್ತೆ ಕಾಂಗ್ರೆಸ್ ಆಮೇಲೆ ಮಿನಿಸ್ಟರ್ ಮಾಡಿದ್ರಿ. ಮಿನಿಸ್ಟ್ರು ಮಾಡಿದ್ದೆ ನಾನು. ಇಲ್ಲೇ ಇರಬೇಕಾಗಿತ್ತು. ಬಿಕಾಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಅಧಿಕಾರ ಅನುಭವಿಸಿ ಈ ಶುಡ್ ನಾಟ್ ಹವ್ ಲೆಫ್ಟ್ ಕಾಂಗ್ರೆಸ್ ಪಾರ್ಟಿ. ಬಟ್ ಅನ್ಫಾರ್ಚುನೇಟ್ಲಿ ಅವನು ಆಸೆ ದುರಾಸೆ ಗೊತ್ತಿಲ್ಲ ನನಗೆ, ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅಂತ ಅಲ್ಲಿ ಬಿಜೆಪಿ ಹೋಗಿ ನಿಂತಿದ್ದಾರೆ. ಬಟ್ ಯು ವಿಲ್ ಬಿ ಡಿಫೀಟೆಡ್, ಅದರಲ್ಲಿ ಅನುಮಾನನೇ ಇಲ್ಲ. 100% ಯು ವಿಲ್ ಬಿ ಡಿಫೀಟೆಡ್. ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಮಿಸ್ಟರ್ ಪ್ರಜ್ವಲ್ ಇನ್ ಯಂಗ್ಸ್ಟರ್, ಯು ವಿಲ್ ವಿನ್ ದಿಸ್ ಟೈಮ್. ಈ ಬೆಳಗಾವಿ, ಬಳ್ಳಾರಿ, ಈ ರಮೇಶ್ ಜಾರಕಿಹೊಳಿ ಫ್ಯಾಕ್ಟ್ರು ಇನ್ನೂ ಆನಂದ್ ಸಿಂಗ್ ಆಸ್ಪತ್ರೆಯಲ್ಲಿದ್ದಾರೆ. ಆಮೇಲೆ ಕರೆಕ್ಟಾಗಿ ಪ್ರಚಾರಕ್ಕೆ ಇನ್ನೂ ಬರ್ತಾ ಇಲ್ಲ. ಉಗ್ರಪ್ಪ ಅವರು ಏಕಾಂಗಿ ಆಗಿಬಿಟ್ಟಿದ್ದಾರೆ. ಆನಂದ್ ಸಿಂಗ್ ಮಾಡ್ತಾ ಇದ್ದಾರೆ. ಆನಂದ್ ಸಿಂಗ್ ಆಸ್ಪತ್ರೆಯಲ್ಲಿಲ್ಲ, ಮನೆಯಲ್ಲೇ ಇದ್ದಾರೆ. ಇಸ್ ಡೂಯಿಂಗ್. ಇವನು ಮಾತ್ರ, ಗಣೇಶ ಮಾತ್ರ, ಅವನು ಪಾಪ ಆ ಇನ್ಸಿಡೆಂಟಿಂದ ಅವನಿಗೆ ಜೈಲಾಗ್ಬಿಟ್ಟಿದೆ. ಸೊ ನಾಳೆ ಕೇಸ್ ಇದೆ, ನೋಡೋಣ ಅದೇನು ಬೇಲ್ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ಅವು ಹೊರಗಡೆ ಬಂದರೆ ನಮಗೆ ಮಾಡ್ತಾರೆ. ಮತ್ತು ಈಗಾಗಲೇ ಅವ್ರ ಕಾರ್ಯಕರ್ತರಿಗೆಲ್ಲ ಹೇಳಿದ್ದಾನೆ, ಅವರು ಉಗ್ರಪ್ಪನವ್ರಿಗೆ ಮಾಡ್ತಾರೆ. ಮೈತ್ರಿ ಸರ್ಕಾರದ ಚಾನ್ಸಸ್ ಎಷ್ಟು ಸೀಟ್ ಗೆಲ್ಬೋದು ನಮ್ಮ ಕಾಂಗ್ರೆಸ್ JDS? ನನ್ನ ಪ್ರಕಾರ ಮಿನಿಮಮ್ 20, ಅದಕ್ಕಿಂತ ಹೆಚ್ಚಾಗಿ ಗೆಲ್ಬೋದು. ರೀಸೆಂಟಾಗಿ ಒಂದು ಸರ್ವೆ ಬಂತು, ಈ ಇತ್ತೀಚಿನ ಬೆಳವಣಿಗೆಗಳನ್ನ ಇಟ್ಕೊಂಡು ಸರ್ವೆ ಮಾಡಿರೋದು. ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ 9ರಿಂದ 10 ಕಾಂಗ್ರೆಸ್ಸು, 14ರಿಂದ 18 ಬಿಜೆಪಿ. ಸರ್ವೆಗಳಿದಾವಲ್ಲ, ವಿತೌಟ್ ಎನಿ ಬಯಾಸ್ ಮಾಡಿದ್ರೆ ಓಕೆ. ಮತ್ತೆ ಇದು 100% ಕರಾರುವಾಕೇನಲ್ಲ. ಯಾವುದೋ ಒಂದು ಊರಿನಲ್ಲಿ ಹೋಗ್ತಾರೆ, ಆ ಊರು ಬಿಜೆಪಿ ಪರವಾಗಿರ್ತದೆ ಅಂತ ಇಟ್ಕೊಳ್ಳೋಣ. ಅಥವಾ ಇನ್ನೊಂದು ಊರು ಕಾಂಗ್ರೆಸ್ನವ್ರನ್ನೇ ಇಂಟರ್ವ್ಯೂ ಮಾಡಿದವ್ರು ಏನು ಮಾಡೋದು? ಅದರಿಂದ ಅದು ನಾವು ಅದನ್ನೇ ಬೇಸ್ ಮಾಡ್ಕೊಳಕ್ಕಾಗಲ್ಲ. ಲೋಕಸಭೆ ಚುನಾವಣೆ ನಂತರ ಅಂದರೆ ಫಲಿತಾಂಶ ಏನೇ ಆಗಲಿ, ಮೈತ್ರಿ ಸರ್ಕಾರದ ಭವಿಷ್ಯ ಬಿಜೆಪಿ ಹೇಳ್ತಾನೆ ಇರ್ತಾರೆ, ಇಲ್ಲ 20 ಸೀಟ್ ಬರಲಿ, ಇದು ಮೈತ್ರಿ ಸರ್ಕಾರ ಎಲ್ಲ ಮೇ 23 ನಂತರ ಅಂತ. ಅದು ಅದೇ ನೋಡಿ, ಆ ಥರ ಹೇಳದೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದ್ದು. ಈಗ ಒಂದು ಮೈತ್ರಿ ಸರ್ಕಾರ ಇದೆ, ಅವ್ರ ಮೆಜಾರಿಟಿ ಇದೆಯಾ? ಯಾಕೆ ಈ ಸರ್ಕಾರ ಹೋಗ್ತದೆ? ಅವ್ರೇನು ಮಾಡ್ತಾರೆ, ಏನಂತ ಯೋಚನೆ ಮಾಡ್ತಾ ಇದ್ದಾರೆ? ಇದಾದ್ಮೇಲೆ ಮತ್ತೆ ನಾವು ಆಪರೇಷನ್ ಕಮಲ ಶುರು ಮಾಡ್ತೀವಿ, ದುಡ್ಡಿದೆ ನಮ್ಮ ಹತ್ರ, MLAಗಳನ್ನ ಕೊಂಡ್ಕೋತೀವಿ, ನಾವು ಸರ್ಕಾರ ಬೆಳೆಸ್ತೀವಿ ಅಂತಕ್ಕಂಥ ಭ್ರಮೆನಲ್ಲಿದ್ದಾರೆ. ಯಡಿಯೂರಪ್ಪನವರಿಗೆ ಪಾಪ ಪ್ರತಿನಿತ್ಯ ಕನಸು ಬೀಳೋದು ಯಾವುದಪ್ಪ ಅಂದರೆ, 2003ನೇ ಮಾಡಿ ಅಲ್ಲಿ ಚೀಫ್ ಮಿನಿಸ್ಟರ್ ಕೊಠಡಿ, ಚೀಫ್ ಮಿನಿಸ್ಟರ್ ಕುರ್ಚಿ, ಇದೇ ಕನಸುಗಳು ಬೀಳ್ತಾ ಇದ್ದಾವೆ. ಮತ್ತೆ ಅವ್ರಿಗೂ ಕೂಡ ಕೊನೆ ರಾಜಕೀಯದಲ್ಲಿ ಕೊನೆ ಈವ್ನಿಂಗ್ ಬಂದ್ಬಿಟ್ಟಿದ್ದಾರೆ, ಪಾಪ ಸಾಯಂಕಾಲದಲ್ಲಿದ್ದಾರೆ. ಅವ್ರಿಗೆ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗ್ಬಿಡ್ಬೇಕು ಅಂತಕ್ಕಂಥ ದುರಾಸೆಯಿಂದ ಅವರು ಈ ಥರ ಎಲ್ಲ ಅಧಿಕಾರದ ಲಾಲಸೆಯಿಂದ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ಈವನ್ ಆಫ್ಟರ್ ದಿ ಎಲೆಕ್ಷನ್ ವೆದರ್ ವಿ ವಿನ್ ಆರ್ ನಾಟ್, ದಿಸ್ ಗವರ್ಮೆಂಟ್ ವಿಲ್ ಸರ್ವೈವ್. ಸಿದ್ದರಾಮಯ್ಯ ಅವರು ಯಾವಾಗಲೂ ಹಿಂದೆ ರಾಮಕೃಷ್ಣ ಹೆಗಡೆ ಅವರಂಥವ್ರು, JH ಪಟೇಲ್ ಅಂತವರು, ಚಂದ್ರಶೇಖರ್ ಅಂತವರು ಅವಾಗ ಪ್ರಧಾನಿಯಾಗಿದ್ದವರು, ಆಮೇಲೆ MP ಪ್ರಕಾಶ್, ಒಂಥರ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದು ಒಂಥರ ಮೌಲ್ಯಾಧಾರಿತ ರಾಜಕಾರಣ ಮಾಡಿದವರು. ಇವಾಗ ಈ ಆಪರೇಷನ್ ಎಲ್ಲ ಕಮಲ ಅಂತ ಆ ಹಿನ್ನೆಲೆಯಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲೋ ಅಂದರೆ ಚುನಾವಣೆ ಟೈಮಲ್ಲಿ ಪಕ್ಷಾಂತರ ಸಹಜ ಪ್ರಕ್ರಿಯೆ, ಪ್ರಜಾಪ್ರಭುತ್ವ ಅದು ಒಂದು ಭಾಗ ಒಪ್ಕೊಳ್ಳೋಣ. ಆದರೆ ಈಗಾಗಲೇ 3 ತಿಂಗಳು 6 ತಿಂಗಳು ಆಗಿರುತ್ತೆ ಇಲೆಕ್ಟ್ ಆಗಿ. ಯಾರೋ ಒಂದು ನಿಗಮ ಮಂಡಳಿದ ಅಧ್ಯಕ್ಷನ ಮಾಡ್ತೀನಿ ಅಂದ ತಕ್ಷಣನೋ ಅಥವಾ ಒಂದು ಮಂತ್ರಿ ಸ್ಥಾನ ಕೊಡ್ತೀನಿ ಅಂದ ತಕ್ಷಣನೋ ಆ ಮ್ಯಾಂಡೇಟನ್ನು ಧಿಕ್ಕರಿಸಿ ರಾಜೀನಾಮೆ ಕೊಟ್ಟು ಇನ್ನೊಂದು ಹೋಗೋದು, ಉಮೇಶ್ ಜಾಧವ್ ಅವರಾಗಿರ್ಬೋದು. ಈ ಥರದ್ದು ಎಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ನೀವು ಆ ಕಾಲದಲ್ಲಿ ಒಂದು ಒಳ್ಳೆ ಮೌಲ್ಯಧಾರಿತ ರಾಜಕಾರಣ ಮಾಡಿದವರು, ಇವಾಗ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ರಾಮಕೃಷ್ಣ ಹೆಗಡೆಯವರು ಮೌಲ್ಯಾಧಾರಿತ ರಾಜಕಾರಣ ಪ್ರತಿಪಾದನೆ ಮಾಡಿದ್ದರು. ಮತ್ತೆ ಆ ಕಾಲದಲ್ಲಿ ಒಂದು ಪಕ್ಷಕ್ಕೆ ಬದ್ಧತೆ ಇರ್ತಿತ್ತು, ಒಂದು ಐಡಿಯಾಲಜಿಗೆ ಬದ್ಧತೆ ಇರ್ತಿತ್ತು. ಯಾವುದೇ ಒಂದು ಪಕ್ಷದಲ್ಲಿ ಗೆದ್ದ ಮೇಲೆ ಆ ಪಕ್ಷದಲ್ಲಿ 5 ವರ್ಷಗಳ ಕಾಲ
ಇರಬೇಕು ಅವರು ಶಾಸಕರಾಗಿ ಅಥವಾ ಲೋಕಸಭಾ ಸದಸ್ಯರಾಗಿ. ಐಡಿಯಾಲಜಿಕಲ್ ಡಿಫರೆನ್ಸ್ ಬಂದಾಗ ಮಾತ್ರ, ನಿಮ್ಮ ಕೇಸಲ್ಲೇ ಆಗುತ್ತೆ. ಐಡಿಯಾಲಜಿಕಲ್ ಡಿಫರೆನ್ಸ್ ಬಂದಾಗ ಮಾತ್ರ ಒಂದು ಪಕ್ಷ ಬಿಡಬೇಕಾದ್ರೂ ಕೂಡ ಒಂದು ಸ್ಟ್ರಾಂಗ್ ಗ್ರೌಂಡ್ ಇರಬೇಕು, ಐಡಿಯಾಲಜಿಕಲ್ ಡಿಫರೆನ್ಸಸ್ ಇರಬೇಕು, ಆಗ ಮಾತ್ರ ಮಾಡಬೇಕು. ಬಟ್ ಇವೆಲ್ಲ ಈ ಥರದ ಇತ್ತೀಚಿನ ಡೆವಲಪ್ಮೆಂಟ್ಗಳಿದಾವಲ್ಲ, ಬಹಳ ಜನ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇಲ್ಲ, ಒಂದು ಪಕ್ಷಕ್ಕೆ ಹೇಗಿರಬೇಕು ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ. ಮತ್ತೆ ಜನ ತೀರ್ಪು ಕೊಡೋದು, ಯಾವ ಪಕ್ಷಕ್ಕೆ ತೀರ್ಪು ಕೊಟ್ಟಿರ್ತಾರೆ ಆ ತೀರ್ಪಿಗೆ ಅನುಗುಣವಾಗಿ ಅವ್ರು ಇರಬೇಕು, ಆ ತೀರ್ಪಿಗೆ ತಲೆಬಾಗಿ ಇರಬೇಕು ಅವರು. ಸೊ ಅದನ್ನೆಲ್ಲ ಮರಿತಾ ಇದ್ದಾರೆ. ದುಡ್ಡಿನ ಆಸೆಗೋಸ್ಕರ, ಅಧಿಕಾರದ ಆಸೆಗೋಸ್ಕರ ಇವತ್ತು ಈ ಥರದ ಪಕ್ಷಾಂತರಗಳಾಗ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗ್ತದೆ. ಮತ್ತು ಜನರು ಕೂಡ ನಮ್ಮ ಮೇಲೆ ವಿಶ್ವಾಸ ಕಳ್ಕೊತಾರೆ, ಗೌರವ ಕಳ್ಕೊತಾರೆ. ಅದರಿಂದ ಈ ಒಂದು ಯಾರಿಗೆ ಬದ್ಧತೆ ಇಲ್ಲ, ಯಾರು ಅಪ್ರಾಮಾಣಿಕರಿದ್ದಾರೆ, ಅಧಿಕಾರದಿಂದ ಓಡ್ತಾರೆ, ಅವರು ಇಂಥ ಕೆಲಸಗಳನ್ನು ಯಾವಾಗಲೂ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗಿದ್ದಾವೆ ಇವು. ನಾನು ಇದನ್ನು ತೀವ್ರವಾಗಿ ಖಂಡತುಂಡವಾಗಿ ವಿರೋಧಿಸ್ತೀನಿ. ನೀವು ಹಿಂದೆ 5 ವರ್ಷ ಆಡಳಿತಾವಧಿ ನಡೆಸಿದ್ರಿ, ಯಶಸ್ವಿಯಾಗಿ ನಡೆಸಿದ್ರಿ ಅಂತ ನೀವು ಹೇಳ್ತೀರಿ. ಜೊತೆಗೆ ಏನಾಯ್ತು ಅಂದ್ರೆ ಆಡಳಿತ ಅನೇಕ ಜನಪ್ರಿಯ ಯೋಜನೆಗಳನ್ನು ಕೊಟ್ರಿ, ನೀವೆಲ್ಲ ಮಾಡಿದ್ರಿ. ಆದರೂ ಜನ ಮತ್ತೆ ನಿಮ್ಮನ್ನ ಆಯ್ಕೆ ಮಾಡಲಿಲ್ಲ. ಅಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಾಗಿರ್ಬೋದು. ಹಿಂದೆ ನೀವು ಅಹಿಂದ ಅನ್ನೋ ಒಂದು ಕಮ್ಯುನಿಟಿನ ಎಲ್ಲ ಛಿದ್ರವಾಗಿತ್ತು, ಅದನ್ನು ಯುನೈಟ್ ಮಾಡಿದಂಥ ಹೆಗ್ಗಳಿಕೆ ಆಗಿರ್ಬೋದು, ಅದನ್ನು ಮಾಡಿದಂಥ ಕೀರ್ತಿ ನಿಮಗೆ ಸಲ್ಲುತ್ತೆ. ಸೊ ಅದೊಂದು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಆಗಿರಲಿಲ್ಲ, ಎಲ್ಲ ಛಿದ್ರ ಆಗಿದ್ರೆ ಒಳ್ಳೇದು. ಮತ್ತು ಅವ್ರಿಗೋಸ್ಕರನೂ ಹಲವಾರು ಯೋಜನೆ ಕೊಟ್ಟರು. ಹಾಸ್ಟೆಲ್ ಆಗಿರ್ಬೋದು, ಮಕ್ಕಳಿಗೆ ಫೀಸ್ ಆಗಿರ್ಬೋದು, ಶಿಕ್ಷಣ ಶುಲ್ಕ ಆಗಿರ್ಬೋದು, ನಮಗೆ ರೈತರ ಬೆಳೆಗೂ ತುಂಬ ಯೋಜನೆಗಳನ್ನು ಕೊಟ್ಟರು ನೀವು. ಆದರೂ ಕೂಡ ಎಲ್ಲಿ ನಿಮಗೆ ಹಿನ್ನಡೆ ಆಯಿತು? ಇವಾಗ ಒಂದ್ಸರಿ ನೀವು ರಿಕಾಲ್ ಮಾಡಿದಂಗೆ ತುಂಬ ದಿನ ಏನಾಗಿಲ್ಲ, 6 ತಿಂಗಳ ಹಿಂದೆ ಮೇದಲ್ಲಿ ಆಗಿರೋದು. ಸೊ ಏನು ಅನಿಸುತ್ತೆ ನಿಮಗೆ, ವೇರ್ ಯು ಲಾಸ್ಟ್ ಆ್ಯಕ್ಚುಲಿ? ಒಂದು ಇಲ್ಲ, ನಾನು ಡಿಸೆಂಬರ್ ಜನವರಿನಲ್ಲಿ ಪ್ರವಾಸ ಶುರು ಮಾಡಿದೆ. ಎಲೆಕ್ಷನ್ನು 2017 ಡಿಸೆಂಬರ್ನಲ್ಲಿ ಚುನಾವಣಾ ಪ್ರಚಾರ ಶುರು ಮಾಡಿದೆ. ಎಲ್ಲೂ ಕೂಡ ಆಂಟಿ ಇನ್ಕಂಬೆನ್ಸಿ ಕಂಡು ಬರ್ತಾ ಇರಲಿಲ್ಲ. ಎಲ್ಲೇ ಹೋದ್ರೂ ಕೂಡ ದೊಡ್ಡ ದೊಡ್ಡ ಸಭೆಗಳು, ಜನ ಸೇರೋರು, ಜನಗಳು ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಹೊಗಳರು, ಮೆಚ್ಕೊಂಡಿದ್ರು. ಎಲೆಕ್ಷನ್ನು ಹತ್ರ ಬರ್ತಾ ಇದ್ದಾಗ ಅಪಪ್ರಚಾರ ಜಾಸ್ತಿ ಮಾಡಕ್ಕೆ ಶುರು ಮಾಡ್ಬಿಟ್ರು. ಸಿದ್ದರಾಮಯ್ಯ ಹಿಂದೂ ಧರ್ಮಕ್ಕೆ ವಿರುದ್ಧ ಇದ್ದಾನೆ, ಒಕ್ಕಲಿಗರ ವಿರೋಧಿ, ಮೇಲ್ಜಾತಿ ಮುಂದುವರೆದ ಜಾತಿಗಳ ವಿರುದ್ಧ ಇದ್ದಾನೆ, ಒಕ್ಕಲಿಗರಿಗೆ ಲಿಂಗಾಯತರಿಗೆ ವಿರುದ್ಧ ಇದ್ದಾನೆ. ನಾನು ನನ್ನ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಜಾತಿ ಮಾಡಿಲ್ಲ. ನಾನು ವರ್ಗ ಬೇರೆ, ಜಾತಿ ಬೇರೆ. ನಾನು ವರ್ಗ ಇದೆಯಲ್ಲ, ಆ ತಾರತಮ್ಯ ಇದೆಯಲ್ಲ, ಈಗ ಹಿಂದುಳಿದವರಾಗಿ ಇರಬೇಕಾ? ಅವರು ಮುಖ್ಯವಾಗಿ ನೀವು ಬರಬೇಕಲ್ಲ. ಮತ್ತು ಸಮಾಜ ಯಾವಾಗ ನಿರ್ಮಾಣ ಆಗ್ತದೆ? ಎಲ್ರಿಗೂ ಅವಕಾಶ ಸಿಕ್ಕಿದಾಗ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಅವಕಾಶ ಕೊಡಬೇಕು. ಇದನ್ನು ಮಾಡುವಾಗ ಏನಾಗ್ತದೆ, ಕೆಲವರಿಗೆ ಅಸಮಾಧಾನ ಆಗಬಹುದು. ಈಗ ಬಿಜೆಪಿಯವರು ಏನು ಮಾಡ್ತಾರೆ, ಪಾಪ ಯಂಗ್ಸ್ಟರ್ಸ್ಗಳಿಗೆಲ್ಲ ನೋಡಿ, ಅವ್ರಿಗೆಲ್ಲ ಮೀಸಲಾತಿ ಇದೆ, ನೀವು ಮೀಸಲಾತಿ ಇಲ್ಲ ಅಂತ ಹೇಳೋದು. ಪಾಪ ಮೀಸಲಾತಿ ತಗೊಳ್ಳವು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಮೀಸಲಾತಿ ಇಲ್ಲ ನಿಮಗೆ, ಅವ್ರಿಗೆಲ್ಲ ಮೀಸಲಾತಿ ಇದೆ, ಎಷ್ಟು ದಿನ ಇರಬೇಕು ಇದು, ಈ ತಾರತಮ್ಯ ಹೆಂಗ್ ಮುಂದುವರಿಬೇಕು? ಈ ತಾರತಮ್ಯ ಅಲ್ಲ, ತಾರತಮ್ಯ ಸರಿ ಮಾಡ್ತಕ್ಕಂಥ ಕ್ರಮ ಇದು. ಸೊ ಅದನ್ನು ಸತ್ಯ ಹೇಳಲ್ಲ ಅವರಿಗೆ. ಈ ದೇಶದಲ್ಲಿ ಮೀಸಲಾತಿ ಬರೋದಕ್ಕಿಂತ ಮುಂಚಿತವಾಗಿ ಯಾರಿಗೆ ಶಿಕ್ಷಣ ಸಿಕ್ಕಿತ್ತು ಅವರೇ ಮೀಸಲಾತಿ ಪಡ್ಕೊಬಿಟ್ಟಿದ್ರು. ಎಲ್ಲನೂ ಅವರೇ ಅನುಭವಿಸ್ತಾ ಇದ್ರು. ಅದು ಬದಲಾವಣೆ ಮಾಡ್ಲಿಕ್ಕೆ ಹೊರಟಾಗ ನ್ಯಾಚುರಲಿ ಪಟ್ಟಭದ್ರ ಹಿತಾಸಕ್ತರು ಬದಲಾವಣೆಗೆ ಯಾವಾಗಲೂ ಕೂಡ ವಿರುದ್ಧ ಇರ್ತಾರೆ. ಸೊ ಹಂಗಾಗಿ ಈ ಅಪಪ್ರಚಾರ ಇದೆಯಲ್ಲ, ನನಗೆ ಧರ್ಮ ಒಡೆದ್ಬಿಟ್ಟ ಅಂತ ಒಂದು ಪ್ರಚಾರ ಮಾಡಕ್ಕೆ ಶುರು ಮಾಡಿದ್ರು. ಧರ್ಮನ ಒಡೆದೇ ಇಲ್ಲ, ನಾನೇ ಒಂದು ಧರ್ಮ ಒಡೆಯಕ್ಕೆ. ನಾನು ಬಸವಣ್ಣ ಹೇಳಿದ ಧರ್ಮನ ಪ್ರತಿಪಾದನೆ ಮಾಡಿದೆ ಅಷ್ಟೇನೆ. ಬಸವಣ್ಣ ಏನು ಹೇಳ್ದ, ಅವರ ಬಸವ ಫಿಲಾಸಫಿನ ನಾನು ಪ್ರತಿಪಾದನೆ ಮಾಡಿದೆ. ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದದನ್ನು ನಾನು ಹೇಳಿದೆ. ಈಗ ಅದಕ್ಕೆ ಧರ್ಮ ಹೊಡೆದ. ನಾನು ಯಾವ ಜಾತಿ ವಿರುದ್ಧನೂ ಇಲ್ಲ,
ಯಾವ ಜನಾಂಗದ ವಿರುದ್ಧನೂ ಇಲ್ಲ. ನಾನು ಎಲ್ಲರನ್ನೂ ಕೂಡ ಮನುಷ್ಯತ್ವದಿಂದ ನೋಡ್ತಕ್ಕಂಥವನು. ಮನುಷ್ಯತ್ವ ಭಾಳ ಮುಖ್ಯ, ಹ್ಯೂಮನ್ ರಿಲೇಷನ್ಸ್ ಭಾಳ ಮುಖ್ಯ. ಎಲ್ರಿಗೂ ಅವಕಾಶಗಳು ಸಿಕ್ಕಬೇಕು ಅನ್ನೋದಷ್ಟೇ. ನಾನು ಈವನ್ ಮೇಲ್ವರ್ಗದವರ ಬಡವರಿಗೂ ಸಿಕ್ಕಬೇಕು, ಅವಕಾಶಗಳು ಸಿಗಬೇಕು, ಅವ್ರಿಗೂ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಮೀಸಲಾತಿ ಅಲ್ಲ, ಬೇರೆ ರೀತಿಯಲ್ಲಿ ಅವರಿಗೆ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು ಮಾಡಬೇಕು. ಈಗ ನಾನು ಎಲ್ಲ ಹೆಣ್ಮಕ್ಳಿಗೆ ಪ್ರೈಮರಿ 1ನೇ ತರಗತಿಯಿಂದ ಪೋಸ್ಟ್ ಗ್ರಾಜ್ಯುಯೇಷನ್ ಅವರಿಗೆ ಸರ್ಕಾರಕ್ಕೆ ₹1 ಫೀಸ್ ಕಟ್ಟಬಾರ್ದು ಅಂತ ಘೋಷಣೆ ಮಾಡಿದೆ. ಅದೀಗ ಜಾರಿಯಾಗಿದೆ ಸಮ್ಮಿಶ್ರ ಸರ್ಕಾರದಲ್ಲಿ. ಅಲ್ಲಿ ತಾರತಮ್ಯ ಇರ್ತಕ್ಕಂಥ ಕಾರ್ಯಕ್ರಮನ ಅದು ಎಲ್ಲರಿಗೂ ಇದೆ. ಮತ್ತೆ ಮೀಸಲಾತಿ ಮಾಡದೆ ಹೋದರೆ ಈ ಜಾತಿ ವ್ಯವಸ್ಥೆಯಿಂದ ಆಗಿರ್ತಕ್ಕಂಥ ಅಸಮಾನತೆ ಇದೆಯಲ್ಲ, ಈ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ವಿರುದ್ಧವಾಗಿರೋರು ಇದ್ದಾರೆ. ಅದಕ್ಕೆ ಈ ಬಿಜೆಪಿ ಅವರು ಏನು ಮಾಡ್ತಾರೆ, ನಾವು ಈ ಸಂವಿಧಾನನೇ ಬದಲಾವಣೆ ಮಾಡ್ತೀವಿ, ಈ ಸಂವಿಧಾನದಲ್ಲಿ ಆಚಾರ ವಿಚಾರಗಳಿಗೆ ಅವಕಾಶ ಇಲ್ಲ, ಅದರಿಂದ ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತ ಹೊರಟಿರೋದು. ಅದಕ್ಕೋಸ್ಕರನೇ ಹಾಗಾಗಿ ಹೇಳ್ತಾ ಇರೋದು, ಸ್ಟೇಟ್ಮೆಂಟ್ಗಳು ಕೊಡೋದು. ಅದು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿ, RSSನ ಮೋಹನ್ ಭಾಗವತ್, ಅವ್ರು ಯಾರೋ ಜನರಲ್ ಸೆಕ್ರೆಟರಿ, ಈ ಥರ ಹೇಳೋದಿದೆಯಲ್ಲ, ಇವೆಲ್ಲವೂ ಕೂಡ ಅವರ ಮನಸ್ಥಿತಿ ಏನು ಅನ್ನೋದು ತೋರಿಸ್ತದೆ. ಸೊ ಇವರೇನು ಮಾಡಿದ್ರು, ಇಂಥ ವಿಚಾರಗಳಿಗೆ ಹೆಚ್ಚು ಮಾರ್ಕೆಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ಇಡೀ ಕೋಸ್ಟಲ್ ಏರಿಯಾದಲ್ಲಿ ಹಿಂದುತ್ವ ಅದನ್ನು ಬಹಳ ಸ್ಟ್ರಾಂಗ್ ಆಗಿ ಪ್ಲೇ ಮಾಡಿಬಿಟ್ರು ಹಿಂದುತ್ವನ. ಸೊ ಜನಗಳ ತಲೆಗೆ ಹೊಟ್ಟೋಗ್ಬಿಡ್ತು ಅದು. ನಾವು ಹಿಂದೆ 19 ಸೀಟ್ಗಳಲ್ಲಿ ಆ 3 ಜಿಲ್ಲೆಗಳಲ್ಲಿ 13 ಗೆದ್ದಿದ್ದು, 3 ಇಂಡಿಪೆಂಡೆಂಟ್, ಬಿಜೆಪಿ 3, ಈ ಸಲ ನಾವು 3 ಗೆದ್ದಿದ್ವಿ. ಒಂದು ಪ್ರಶ್ನೆ ಬರುತ್ತೆ, ಒಂದು ವೇಳೆ ಕಾಂಗ್ರೆಸ್ಗೆ ಮತ್ತೆ ಮೆಜಾರಿಟಿ ಬಂದರೆ ಯಾರು ಪಕ್ಷದ ನಿಮ್ಮದು ಮುಖ್ಯಮಂತ್ರಿ ಅಂದಾಗ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾರೆ. ಅದಾದ ಮೇಲೆ ಎಲ್ಲೋ ಒಂದು ಕಡೆಗೆ ಪಕ್ಷದ ಒಳಗಡೆ ಕೆಲವು ಇರುವಂಥ ನಾಯಕರು ಕೂಡ, ಮೂಲ ಕಾಂಗ್ರೆಸ್ಸಿಗಿರ್ಬೋದು ಅಥವಾ ಹಿರಿಯ ತಲೆಗಳಿರ್ಬೋದು, ಅವರೆಲ್ಲೋ ಮತ್ತೆ ಬಂದುಬಿಟ್ರೆ ನಮಗೆ ಕಷ್ಟ ಅಲ್ಲಪ್ಪ ಅನ್ನೋದು ಕಾರಣಕ್ಕೆ ಎಲ್ಲೋ ಅದು ಒಂದು ಕೂಡ ನಿಮಗೆ ಬ್ಯಾಕ್ ಸ್ಟ್ಯಾಬಿಂಗ್ ಆಯ್ತಾ? ಓಪನ್ ಆಗಿ ನಮ್ಮ ಅದು ರಾಹುಲ್ ಗಾಂಧಿ ಅವರು ಹೇಳಿದ ನಿಜ. ಒಂದು ಮಾಧ್ಯಮದವ್ರನ್ನ ಭೇಟಿ ಮಾಡಿದ್ರು ಒಂದು ಬೆಳಿಗ್ಗೆ ಬೆಂಗಳೂರಿನಲ್ಲಿ. ಮೋಸ್ಟ್ ಲೈಕ್ಲಿ ಅದು 8ನೇ ತಾರೀಕು 9ನೇ ತಾರೀಕು ಮೇ ಇರಬೇಕು. ಎಲೆಕ್ಷನ್ 12ನೇ ತಾರೀಕಿತ್ತು. ಆಗ ನಿಮ್ಮದು ಬಹುಮತ ಬಂದರೆ ಯಾರು ಮುಂದಿನ ಚೀಫ್ ಮಿನಿಸ್ಟರ್ ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ರು. ನ್ಯಾಚುರಲ್ ಆಗಿ ಸಿದ್ದರಾಮಯ್ಯನವರೇ ಅಂತ ಹೇಳಿದ್ರು ಅವರು. ಸೊ ಇದು ಮಾಧ್ಯಮದಲ್ಲಿ ಎಲ್ಲ ಬಂತು, ಎಲ್ಲ ಹೊರಗಡೆನೂ ಬಂತು, ಪ್ರಚಾರನೂ ಆಗೋಯ್ತು. ಇದಕ್ಕೆ ಪಟ್ಟಭದ್ರ ಹಿತಾಸಕ್ತರು ಅಂತ ಕರಿತೀನಿ ನಾನು. ಆ ಪಕ್ಷದಲ್ಲ, ಪಟ್ಟಭದ್ರ ಹಿತಾಸಕ್ತರು. ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗಬಾರ್ದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಸಾಮಾಜಿಕ ನ್ಯಾಯದ ಪರವಾಗಿ ಇದು ಮಾಡ್ತಾರೆ, ಎಲ್ಲರಿಗೂ ಸಮಾನ ಅವಕಾಶಗಳು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದರಿಂದ ಯಾರು ಪಟ್ಟಭದ್ರ ಹಿತಾಸಕ್ತರಿದ್ದಾರಲ್ಲ ಅವರ ಕುತಂತ್ರಗಳಿಗೆ ಹೊಡೆತ ಬೀಳ್ತದೆ, ಅವರ ಷಡ್ಯಂತ್ರಗಳಿಗೆ ಹೊಡೆತ ಬೀಳ್ತದೆ ಅಂತೇಳಿ ಅವ್ರು ನಾನು ಬರಬಾರ್ದು ಅನ್ನೋದು ಒಂದು ವ್ಯೂಹ ರಚಿಸ್ಕೊಂಡು, ನಾನು ಚಕ್ರವ್ಯೂಹ ಅನ್ನಲ್ಲ, ವ್ಯೂಹ ರಚಿಸ್ಕೊಂಡು ಅದನ್ನು ನನ್ನ ಚಾಮುಂಡೇಶ್ವರಿನಲ್ಲಿ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಥವಾ ಅದರಲ್ಲಿ ಅವರು ಸಕ್ಸಸ್ಸು ಕೂಡ ಆದರು. ಮತ್ತು ನಾನು ಮುಖ್ಯಮಂತ್ರಿ ಆಗದೇ ರೀತಿಯಲ್ಲಿ ನೋಡ್ಕೊಳ್ಳಲಿಕ್ಕೆ ಅದು ಒಂದು ದೊಡ್ಡ ಕುತಂತ್ರ, ಷಡ್ಯಂತ್ರ, ಅಪಪ್ರಚಾರ ಮಾಡಿ ನನ್ನ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿ ನಮ್ಮ ಪಕ್ಷ ಬಹುಮತ ಬರೆದಿದ್ದ ರೀತಿಯಲ್ಲಿ ಆಯಿತು. ಯಾಕಂದರೆ ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯ ಅವ್ರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಅಂತ ಪದನ ಯೂಸ್ ಮಾಡಬಹುದು. ಯಾಕಂದರೆ 2 ಸರಿ ದೊಡ್ಡದೊಂದು ಪ್ರಯತ್ನ ಆಯಿತು. ಒಂದು 2007ರಲ್ಲಿ ನೀವು ಯಾವಾಗ JDSನ ತೊರೆದು ಮತ್ತು ಕಾಂಗ್ರೆಸ್ ಪಾರ್ಟಿ ಸೇರಿದ್ರಿ, ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಟೈಮಲ್ಲಿ JDS ಅವರು ಮತ್ತು ಅಗೇನ್ BJP ಅವರು ಒಂದಾಗಿ ಯಾವುದೇ ಕಾರಣಕ್ಕೆ ಇವ್ರನ್ನ ಸೋಲಿಸಲೇಬೇಕು ಅಂದರೆ ಆ ಕಾಲ ಫಸ್ಟ್ ನೀವು ಅವಾಗ ತಾನೇ ಕಾಂಗ್ರೆಸ್ಗೆ ಎಂಟ್ರಿ ಆಗಿದ್ರೆ ಅಲ್ಲೇ ಸೋಲ್ಕೊಂಡ್ಬಿಟ್ರೆ ಇವ್ರು ಮುಗಿದು ಹೋಗುತ್ತೆ ಅನ್ನೋದು ಒಂದು ಪ್ರಯತ್ನ ನಡೀತು. ಅದೇ ಸಿಮಿಲರ್ ಪ್ರಯತ್ನ ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಅದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ನಡೀತು. ಅವಾಗ 257 ಓಟಿಂದ ಗೆದ್ರಿ. ಇವಾಗ ಏನಾಯಿತು ಅಂತಂದರೆ ಉತ್ತರ ಕರ್ನಾಟಕ ಜನತೆ, ಬಾದಾಮಿ ಬನಶಂಕರಿ ನಿಮ್ಮ ಕೈ ಹಿಡಿದ್ರು. 2005ರಲ್ಲಿ ನಾನು ಅಹಿಂದ ಸಂಘಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಆ ಅಹಿಂದ ಸಂಘಟನೆ ಕೂಡ ನನಗೆ ರಾಜಕೀಯವಾಗಿ ತೊಂದರೆ ಆಯಿತು. ಮತ್ತು ಅದು ನನಗೆ ರಾಜಕೀಯವಾಗಿ ಶಕ್ತಿನೂ ಕೂಡ ಕೊಡ್ತು.
ಈಗಲೂ ನಾನು ಅಹಿಂದ ಜನರ ಪರವಾಗಿದ್ದೀನಿ. ನಾನು 100% ರಾಜಕೀಯ ಅಧಿಕಾರ ಬರಲಿ ಬರದೇ ಹೋಗಲಿ, ಐ ಆಮ್ ಫಾರ್ ಅಹಿಂದ. ಮತ್ತು ಎಲ್ಲ ಬಡವರಿಗೂ ಸಿಗ್ಬೇಕು ನ್ಯಾಯ. ಸೊ ಆಗ ನಾನು ಅನಿವಾರ್ಯವಾಗಿ ನಾನು ಪಕ್ಷದಿಂದ ಎಕ್ಸ್ಪೆಲ್ ಮಾಡಿಬಿಟ್ರು ಆಗ JDSನಿಂದ. ಸೊ ನಾನು ಕಾಂಗ್ರೆಸ್ ಸೇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಕಾಂಗ್ರೆಸ್ನವರು ಕೂಡ ನಾನು ಸ್ವಾಗತ ಮಾಡಿದ್ರು. ಅಹಮದ್ ಪಟೇಲ್ರು ನನ್ನನ್ನು ಸೋನಿಯಾ ಗಾಂಧಿಯವ್ರ ಜೊತೆ ಭೇಟಿ ಮಾಡಿಸಿ ನನಗೆ ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ಮಾಡಿದ್ರು. ಪಾಪ ಕಾಂಗ್ರೆಸ್ನಲ್ಲಿ ನನಗೆ ಚೆನ್ನಾಗಿ ನೋಡ್ಕೊಂಡ್ರು. ಹಳೆ ಕಾಂಗ್ರೆಸ್ ಯಾರೋ ಕೆಲವರು ಹೇಳ್ತಿದ್ರು ಅಷ್ಟೇ, ಹೊಸಬರು ಹಳಬರು ಅಂತ ಹೇಳ್ತಿದ್ರು ಹೊತ್ತು. ಒಂದು ಸಾರಿ ಕಾಂಗ್ರೆಸ್ಗೆ ಹೋದ್ಮೇಲೆ ನಾವು ಕಾಂಗ್ರೆಸ್ಸಿಗರು, ಆ ಪ್ರಶ್ನೆ ಇಲ್ಲ. ಬಟ್ ಎಲ್ಲರೂ ಅಲ್ಲ, ಕಾರ್ಯಕರ್ತರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ನಾನು ಅಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೂ ಕೂಡ ಸಾಧ್ಯ ಆಯಿತು. 5 ವರ್ಷ ಯಾವುದೇ ತೊಡಕುಗಳಿಲ್ಲದೇನೆ ನಾನು ಭಾಳ ಪರಿಣಾಮಕಾರಿಯಾಗಿ ಮುಖ್ಯಮಂತ್ರಿ ಕೆಲಸವನ್ನು ಮಾಡೋಕ್ಕಾಯಿತು. ಬಹುಶಃ ನನಗೆ ದೇವರಾಜ ಅರಸನವ್ರ ನಂತರ 5 ವರ್ಷ ಪೂರ್ಣ ಮುಗಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನನಗೇನೆ ಕಾಂಗ್ರೆಸ್ನಲ್ಲಿ. 1980 ಆದಮೇಲೆ ಎಸ್ ಎಂ ಕೃಷ್ಣ ಅವರಿಗೆ ಸಿಕ್ಕಿತ್ತು. ಅವರಿಗೆ ಮಧ್ಯದಲ್ಲಿ ಎಲೆಕ್ಷನ್ ಘೋಷಣೆ ಮಾಡಿ ಸೋತದ್ರು. ಅದು ನನಗೆ 5 ವರ್ಷ ಪೂರ್ಣ ಅವಧಿ ನನಗೆ ಸಿಕ್ಕಿತ್ತು. ಸೊ ನನಗೆ ಹೈಕಮಾಂಡ್ನಿಂದಲೂ ಕೂಡ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರಿಂದಲೂ ಕೂಡ ಎಲ್ಲ ಸಂಪೂರ್ಣ ಸಹಕಾರ ಇತ್ತು. ಮತ್ತು ಅನೇಕ ಜನ ಲೀಡರ್ಗಳು ಕೂಡ ಸಹಾಯ ಇತ್ತು. ಕೆಲವರು ಮಾತ್ರ ಹೇಳೋರು, ಇವರು ಹೊರಗಡೆಯಿಂದ ಬಂದವರು, ಹಳೆ ಕಾಂಗ್ರೆಸ್ಸಿಗರು, ಹೊಸ ಕಾಂಗ್ರೆಸ್ಸಿಗರು ಅಂತ ಗೊಂದಲ ನಿರ್ಮಾಣ ಮಾಡಿದ್ರು ಹೊತ್ತು ಆ ಗೊಂದಲಗಳು ಕಾರ್ಯಕರ್ತರು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ. ಯಾವ ಕಾರ್ಯಕರ್ತನೂ ಕೂಡ ಅದು ಗಂಭೀರವಾಗಿ ತಗೊಳ್ಳಿಲ್ಲ. ಆನ್ ದಿ ಅದರ್ ಹ್ಯಾಂಡ್ ಕಾಂಗ್ರೆಸ್ ಕಾರ್ಯಕರ್ತರು ನನಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದ್ರು, ಬೆಂಬಲಿಸಿದ್ರು, ಸಹಕರಿಸಿದ್ರು. ಸೊ ಹಂಗಾಗಿ ನಾನು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಆಯಿತು. 2013ರಲ್ಲಿ ನಾವು ಮೆಜಾರಿಟಿ ಬರಲಿಕ್ಕೆ ಸಾಧ್ಯ ಆಯಿತು. ಪರ್ಟಿಕ್ಯುಲರ್ಲಿ ಬಾದಾಮಿ ಜನರು ನಿಮ್ಮನ್ನ ಈ ಬಾರಿ ಬಾದಾಮಿ ಜನ ನನಗೆ ಉತ್ತರ ಕರ್ನಾಟಕ ಕ್ಷೇತ್ರಗಳು ಕೂಡ ಪರಿಚಯ ಇದ್ದಾವೆ. ನನಗೆ 224 ಕ್ಷೇತ್ರಗಳು ಪರಿಚಯ ಇದ್ದಾವೆ. ನಾನು 89ಇಂದ ಸತತವಾಗಿ ಚುನಾವಣಾ ಪ್ರಚಾರಗಳು ಮಾಡ್ತಾ ಇದ್ದೀನಿ. ಜನತಾದಳದಲ್ಲಿದ್ದಲ್ಲೂ ಮಾಡ್ತಿದ್ದೆ, ಜನತಾದಳ ಎಸ್ನಲ್ಲೂ ಮಾಡ್ತಿದ್ದೆ, ಆಮೇಲೆ ಕಾಂಗ್ರೆಸ್ನಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ. 89ಇಂದ ಎಲ್ಲ ಚುನಾವಣೆಗಳು, ಲೋಕಸಭಾ, ಅಸೆಂಬ್ಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ, ಮುನ್ಸಿಪಾಲಿಟಿಗಳು, ಕಾರ್ಪೊರೇಟ್ ಎಲ್ಲ ಚುನಾವಣೆಗಳಲ್ಲೂ ಕೂಡ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಐ ನೋ ಈಚ್ ಆ್ಯಂಡ್ ಎವ್ರಿ ಕಾನ್ಸ್ಟಿಟ್ಯೂನ್ಸಿ, ಐ ನೋ ದಿ ಸೋಷಿಯಲ್ ಸ್ಟ್ರಕ್ಚರ್ ಹೇಗಿದೆ ಅಂತ. ಸೊ ಹಂಗಾಗಿ ನನಗೆ ಬಾದಾಮಿಗೆ ನಾವು ಹೋಗದೇ ಹೋದ್ರು ಕೂಡ ಜನ ಪಾಪ ಅಲ್ಲಿ ಅವರು ನಾಮಿನೇಷನ್ ಹಾಕ್ಬಿಟ್ಟು ಬಂದೆ ಅಷ್ಟೇ ನಾನು. ಆಮೇಲೆ ಮತ್ತೆ ಹೋಗಲಿಲ್ಲ ನಾನು. ಅಲ್ಲಿ ನನಗೆ ಗೆಲ್ಲಿಸಿದ್ದಾರೆ. ಚಾಮುಂಡೇಶ್ವರಿನಲ್ಲಿ ಒಂದು ದೊಡ್ಡ ಕುತಂತ್ರ ನಡೀತು, ಕಾನ್ಸ್ಪರಿಸಿ. ಹಾಗಾಗಿ ಅಲ್ಲಿ ಸೋಲ್ಬೇಕಾಗಿ ಬಂತು. ಅಲ್ಲ ಚಾಮುಂಡೇಶ್ವರಿ ಕೂಡ ಸೋಲಾಗಿರಲಿಲ್ಲ ನಾನು. BJP ಓಟ್ಸು JDS ಟ್ರಾನ್ಸ್ಫರ್ ಮಾಡಿಬಿಟ್ರು BJP ಅವರು. ಸೊ ಇವೆಲ್ಲ ನಡೆದಿದ್ದಾವೆ. ಅದರಿಂದ ಮತ್ತೆ ಅಪಪ್ರಚಾರಗಳು ಜಾಸ್ತಿ ಮಾಡಿದ್ರು, ಸುಳ್ಳು ಹೇಳ್ಕೊಂಡು ಹೊರಟರು, ಜಾತಿಗಳನ್ನ ಎತ್ಕಟ್ಟತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ರು. ಇವೆಲ್ಲ ಕಾರಣದಿಂದ ಅಲ್ಲಾಯಿತು. ಬಟ್ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ರು. ಅಲ್ಲೂ ಕೂಡ ಜಾತಿ ಎತ್ಕಟ್ಟೋದು ಮಾಡೋದು ಎಲ್ಲ ನಡೀತು. ಅಲ್ಲೂ ನಾನು ಧರ್ಮ ಹೊಡೆದೆ ಅಂತ ಎಲ್ಲ ಪ್ರಚಾರ ನಡೆಸಿದ್ರು. ಆದರೂ ಜನ ನನ್ನ ಕೈ ಬಿಡಲಿಲ್ಲ, ಅಲ್ಲಿ ಆಶೀರ್ವಾದ ಮಾಡಿದ್ರು. ಹಾಗಾಗಿ ಇವತ್ತು ನಾನು ಇಲ್ಲಿ ಶಾಸಕನಾಗಲಿಕ್ಕೆ, ಸಮನ್ವಯ ಸಮಿತಿ ಅಧ್ಯಕ್ಷನಾಗಲಿಕ್ಕೆ, CLP ಲೀಡರ್ ಆಗಲಿಕ್ಕೆ ಅವಕಾಶಗಳಾಯಿತು. ಅದರಿಂದ ನಾನು ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ದಿ ಪೀಪಲ್ ಆಫ್ ಬಾದಾಮಿ. 2018 ಪ್ರಾಯಶಃ ಮೇ 12 ಆಗಿರ್ಬೋದು. ಅವತ್ತು ಎಲ್ಲ ಬಂದು ಜಾಯಿಂಟ್ ಆಗಿ ಅನೌನ್ಸ್ ಮಾಡ್ತಾರೆ, 37 ಸೀಟ್ ಗೆದ್ದಿರುವಂಥ JDSಗೆ ನಮ್ಮದು ಬೇಷರತ್ತು ಬೆಂಬಲ ಅಂತ. ಆ ಕ್ಷಣದ ನಿಮ್ಮದು ಮನಸ್ಥಿತಿ ನಿಮಗೆ ಗೊತ್ತಿತ್ತು, ಇವರೇ ಎಲ್ಲರೂ ಸೇರಿಬಿಟ್ಟು ನಮ್ಮನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೀವು ಕಳೆದ ಒಂದು 13 ವರ್ಷದಿಂದ ನೀವು JDS ಬಿಟ್ಟು ತೊರೆದು ಬಂದ ನಂತರ ಅವ್ರ ವಿರುದ್ಧನೇ ರಾಜಕೀಯ ಮಾಡಿಕೊಂಡು ಬಂದವರು. ಸೊ ಆ ಮನಸ್ಥಿತಿಯ ನಿಮಗೆ ಆ ಕ್ಷಣ ಏನು ಅನಿಸ್ತು ನಿಮಗೆ? ಸಾಕಪ್ಪ ಇದು ಪಾರ್ಟಿ ಬಿಟ್ಟು ಹೋಗಬೇಡ, ಏನು ಬಂತು ಡಿಸಿಷನ್, ಏನು ಅನಿಸ್ತು ನಿಮಗೆ? ಏನನ್ನಿಲ್ಲ ನನಗೆ. ಸೋತದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತದು ಸ್ವಲ್ಪ ಆಘಾತ ಆಗಿತ್ತು ಅಷ್ಟೇ ನನಗೆ. ಐ ಡಿಡ್ಂಟ್ ಎಕ್ಸ್ಪೆಕ್ಟ್. ಮೈತ್ರಿ ಘೋಷಣೆ ಮೈತ್ರಿದು ಏನಾಗಲಿಲ್ಲ. ಯಾಕಂತಂದ್ರೆ ನಾವು ಮೆಜಾರಿಟಿ ಬರಲಿಲ್ಲ. ನಾವು ಬರೀ 80 ಸೀಟ್ ಮಾತ್ರ ಗೆದ್ದು. ಅವರು JDSನವರು 37 ಸೀಟ್ ಗೆದ್ದಿದ್ರು, 104 ಸೀಟ್ BJP ಗೆದ್ದಿತ್ತು. ಸೊ BJP ಅಧಿಕಾರಕ್ಕೆ ಬರಬಾರ್ದು ಅನ್ನೋದು ನಮಗೆ ತಕ್ಷಣದ ನಮ್ಮ ಮುಂದೆ ಇದ್ದಂಥ ಸವಾಲು. BJP ಅಧಿಕಾರಕ್ಕೆ ಬರಬಾರ್ದು, ಕೋಮುವಾದಿಗಳು ಕರ್ನಾಟಕದಲ್ಲಿ ಅಧಿಕಾರ ಹಿಡಿಬಾರ್ದು.
ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅಪಾಯ ಆಗ್ತದೆ, ಬಡವರಿಗೆ ಅನ್ಯಾಯ ಆಗ್ತದೆ, ಪ್ರಜಾತಂತ್ರಕ್ಕೆ ಅನ್ವಯ ಆಗ್ತದೆ. ಅದಕ್ಕೋಸ್ಕರವಾಗಿ ನಮಗೆ ರಾಜಕೀಯವಾಗಿ ನಾವು ಆ ತೀರ್ಮಾನ ಮಾಡಲೇಬೇಕಾಗಿತ್ತು. ಹಾಗಾಗಿ ಇವೆಲ್ಲ ಅಸಮಾಧಾನ, ನಮಗೂ JDSನವ್ರಿಗೂ ಇದ್ದಂಥ ದೊಡ್ಡ ಭಿನ್ನಾಭಿಪ್ರಾಯ ಇವೆಲ್ಲ ಗೌಣ, ಅದು ಭಾಳ ಮುಖ್ಯ ಆಗೋಯ್ತು ನಮಗೆ. ಹಾಗಾಗಿ ರಾಹುಲ್ ಗಾಂಧಿಯವರು ಕೂಡ ಅದೇ ತೀರ್ಮಾನ ಮಾಡಿದ್ರು. ಅಲ್ಲಿಂದ ಕಳಿಸಿದಂಥ ಗುಲಾಂ ನಬಿ ಆಜಾದ್, ಗೆಹ್ಲೋಟ್, ನಮ್ಮ ವೇಣುಗೋಪಾಲ್, ಖರ್ಗೆ ಅವರು, ನಾವು, ಪರಮೇಶ್ವರ್ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಅವ್ರಿಗೆ ಮಾಡೋಣಪ್ಪ, ಮೊದಲು ನಾವು BJP ಅಧಿಕಾರಕ್ಕೆ ಬರದಾಗ ನೋಡ್ಕೊಳ್ಳೋಣ ಅಂತೇಳಿ ಆ ತೀರ್ಮಾನಕ್ಕೆ ಬರಬೇಕಾಗಿ ಬಂತು. ಹಾಗಾಗಿ ನನಗೇನಾಗ ಮಾನಸಿಕವಾಗಿ ಸೋತ ಒಂದು ಆಘಾತ ಬಿಟ್ಟರೆ ಬೇರೆ ಇನ್ನೇನೂ ಆಗಿರಲಿಲ್ಲ. ಆಗ ಇವೆಲ್ಲ ಭಾಳ ಮುಖ್ಯವಾಗಿ ಅನಿಸ್ಲಿಲ್ಲ ನನಗೆ. ಪ್ರಧಾನಿ ಮೋದಿ ಅವರಿಗೆ ಸರಿಯಾದ ಒಂಥರ ಟಕ್ಕರು ಅಥವಾ ಫೈಟು ಕೊಡುವಂಥ ಕೆಪಾಸಿಟಿ ಇರೋದು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮಾತ್ರ. ಸೊ ಯಾಕೆ ಅವ್ರನ್ನ ರಾಜಕಾರಣಕ್ಕೆ ಸೀಮಿತ ಮಾಡಬೇಕು ಅಂತ ಒಂದು ಮಾತಿದೆ. ಅಂದರೆ ರಾಷ್ಟ್ರ ರಾಜಕಾರಣದಲ್ಲಿ ಹೋಗ್ಬೇಕಾ ಸಿದ್ದರಾಮಯ್ಯ ಅವರು ಅಂತ? ಇಲ್ಲ, ಅಭಿಮಾನದಿಂದ ಅದು ಹೇಳ್ತಕ್ಕಂಥದ್ದು ಸರಿಯಾಗಿದೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಲಿ ಅಂತಕ್ಕಂಥ ಅಭಿಮಾನದಿಂದ ಹೇಳ್ತಾರೆ. ಬಟ್ ನನಗೆ ರಾಜ್ಯ ರಾಜಕಾರಣದಲ್ಲೇ ಇರಬೇಕು ಅನ್ನೋದು ನನಗೆ. ಐ ಡು ನಾಟ್ ವಾಂಟ್ ಟು ಗೋ ಟು ನ್ಯಾಷನಲ್ ಪಾಲಿಟಿಕ್ಸ್. ಸೊ ಹಂಗಾಗಿ ನನಗೆ ಆಸಕ್ತಿ ಇಲ್ಲ. ಅದನ್ನು ಲೋಕಸಭೆ ನಿಂತ್ಕೋಬೋದಾಗಿತ್ತು. ಈಗ ನಿಂತ್ಕೊಳ್ಳಿ ಅಂತ ಪಾರ್ಟಿಯಿಂದಲೂ ಕೂಡ ಹೇಳಿದ್ರು. ಆದರೆ ನನಗೆ ಆಸಕ್ತಿ ಇಲ್ಲ, ಲೋಕಸಭೆಗೆ ನಿಂತ್ಕೊಳ್ಳೋಕ್ಕೆ ಆಸಕ್ತಿ ಇಲ್ಲ. ಸೊ ಹಂಗಾಗಿ ನಾನು ಪಾರ್ಟಿಯವರಿಗೆ ಇಲ್ಲಪ್ಪ ನಾನು ನಿಲ್ಲಲ್ಲ, ಲೋಕಸಭೆಗೆ ನಿಲ್ಲಲ್ಲ ಅಂತ ಹೇಳಿದೆ. ಸೊ ನಾನು ಐ ಆಮ್ ಕನ್ಫೈನ್ಡ್ ಟು ಕರ್ನಾಟಕ ಪಾಲಿಟಿಕ್ಸ್, ಸ್ಟೇಟ್ ಪಾಲಿಟಿಕ್ಸ್. ಮೋದಿಯವ್ರಿಗೆ ಯಾಕೆ ಮಾಡ್ತೀವಿ ಅಂದರೆ ಆನ್ ಇಶ್ಯೂಸ್. ಮೋದಿಯವ್ರು ನನಗೂ ಮೋದಿಯವ್ರಿಗೆ ವೈಯಕ್ತಿಕವಾಗಿ ಏನಿಲ್ಲ. ಓನ್ಲಿ ಆನ್ ಇಶ್ಯೂಸ್ ಐ ಆಮ್ ಅಟ್ಯಾಕಿಂಗ್ ಮೋದಿ. ಸುಳ್ಳು ಹೇಳ್ತಾರೆ ನೇರವಾಗಿ. ಅವಾಗ ಲಾಸ್ಟ್ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ಸುಮಾರು ಸರಿ ನಿಮ್ಮ 10% ಸರ್ಕಾರ, ಸೀದಾ ರೂಪಾಯಿ ಈ ಥರದ ಸುಳ್ಳುಗಳ ಆರೋಪಗಳು ಮಾಡೋದು. ಒಬ್ಬ ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾರಲ್ಲ, ಇಟ್ ಹರ್ಟ್ಸ್ ಮೀ, ಇಟ್ ಹರ್ಟ್ಸ್ ಎನಿಬಡಿ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. ಇದು 10% ಸರ್ಕಾರ ಅಂತ ಹೇಳೋದಿದೆಯಲ್ಲ, ವಾಟ್ ಎವಿಡೆನ್ಸ್ ಈ ಹ್ಯಾಡ್? ಏನಿದೆ ಎವಿಡೆನ್ಸ್? ಏನಿತ್ತು ಹೇಳಕ್ಕೆ? ಪ್ರೈಮ್ ಮಿನಿಸ್ಟರ್ಗೆ ಏನಾದ್ರು ಇರಬೇಕಲ್ಲ. ದೇರ್ ಆರ್ ಸೋ ಮೆನಿ ಏಜೆನ್ಸೀಸ್. ಹೇಳಬೇಕಾಗಿತ್ತು ಇಂಥ ಕಾರಣಕ್ಕೋಸ್ಕರವಾಗಿ ಈ ಸರ್ಕಾರ ಅಂತ. ಈಗ ನಾನು ರಫೇಲ್ ಬಗ್ಗೆ ರಾಹುಲ್ ಗಾಂಧಿ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ವಿತ್ ಎವಿಡೆನ್ಸ್ ಈಸ್ ಅಟ್ಯಾಕಿಂಗ್. ಬಟ್ ಅವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆಲ್ರೆಡಿ ಹೇಳಾಯ್ತು, ಹೇಳಿಲ್ಲ. ಅವ್ರು ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ದಿ ಜಡ್ಜ್ಮೆಂಟ್ ಅಲ್ಲ ಅದು. ಅದ್ರ ಮೇಲೆ ಮೋದಿ ಇಸ್ ಇನೋಸೆಂಟ್ ಅಂತ ಹೇಳಿಲ್ಲ ಅವರು. ಆ ಥರ ಹೇಳಿಲ್ಲ ಅವರು. ಇದು CBIನಿಂದ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಮೋದಿ ಇನೋಸೆಂಟ್ ಅಂತ ಎಲ್ಲಿ ಹೇಳಿದ್ದಾರೆ? ಇಟ್ ಈಸ್ ಪ್ರಿಮೆಚ್ಯೂರ್ ಆಗ ಅದಿನ್ನೂ ಕೂಡ. ಸೊ ಅದಕ್ಕೂ ಅದು ಸಂಬಂಧ ಇಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್, ದೇ ಕಾಂಟ್ ಟೇಕ್ ಶೆಲ್ಟರ್ ಅಂಡರ್ ಇಟ್. ವಾರ್ಷಿಕವಾಗಿ ಪ್ರಣಾಳಿಕೆ ಘೋಷಣೆ ಆಗಿದೆ. ಅದರಲ್ಲಿ ಒಂದು ಪ್ರಮುಖವಾದಂಥ ವಿಷಯ ನ್ಯಾಯ. ಅಂದರೆ 20% ದೇಶದ ಜನಸಂಖ್ಯೆ ಇರೋರಿಗೆ ವಾರ್ಷಿಕವಾಗಿ 72,000 ರೂಪಾಯಿ ಮಿನಿಮಮ್ ವೇಜ್ ಇದು ಮಾಡುವಂಥದ್ದು ಒಂದು ಯೋಜನೆ. ಸೊ ನೀವು ಹಣಕಾಸು ತಜ್ಞರ ಅಂತ ಹೇಳ್ಬೋದು, ಯಾಕಂದರೆ 13 ಬಜೆಟ್ ಮಂಡಿಸಿದ್ರಿ ಆಸ್ ಎ ಮುಖ್ಯಮಂತ್ರಿಯಾಗಿ. ಅದರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಆಮೇಲೆ ಕರ್ನಾಟಕದಿಂದ GST ಆಗಿರ್ಬೋದು, ಪ್ರತಿಯೊಂದು ನೀವು ಆರ್ಥಿಕ ಶಿಸ್ತು ಕಾಪಾಡಿದವರು. ಸೊ ಇದರಲ್ಲಿ ಆಲ್ಮೋಸ್ಟ್ 3.5 ಲಕ್ಷ ಕೋಟಿ ಬೇಕಾಗುತ್ತೆ. ಹೇಗೆ ಜಸ್ಟ್ ಏನು ಎಲೆಕ್ಷನ್ ಗಿಮಿಕ್ ರಿಯಲಿ ಕಾಂಗ್ರೆಸ್ ಮೀನ್ ಬೈ ಇಟ್? ಎಲೆಕ್ಷನ್ ಗಿಮಿಕ್ ಅಂತ ಕರೆಯೋದು ಸರಿ ಇಲ್ಲ. ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೀವಿ. ಆ ನ್ಯಾಯ ಅಂತಕ್ಕಂಥ, ನ್ಯಾಯ ಅಂತ ಕನ್ನಡದಲ್ಲಿ, ನ್ಯಾಯ ಅನ್ನೋದು ಹಿಂದಿ ಪದ. ನ್ಯಾಯ ಅನ್ನೋದು ಆ ಕಾರ್ಯಕ್ರಮ ಯಾರಿಗೆ 12,000 ರೂಪಾಯಿ ಒಂದು ತಿಂಗಳಿಗೆ ಆದಾಯ ಇಲ್ಲ ಅದ್ರ ಒಳಗಡೆ ಇದ್ದಾರೆ. ಯಾರಿಗೆ ಕೆಲವರು 3,000 ಇರ್ಬೋದು, ಕೆಲವರು 4,000 ಇರ್ಬೋದು, ಕೆಲವ್ರಿಗೆ 6,000 ಇರ್ಬೋದು. ಈ ಗ್ಯಾಪ್ ಇದೆಯಲ್ಲ 12,000 ಗ್ಯಾಪ್, ಅದನ್ನು ಭರ್ತಿ ಮಾಡಿಕೊಡ್ತೀವಿ ನಾವು ಅಂತ. ಅದು ಇಟ್ ಮೇ ಬಿ 72,000, ಇಟ್ ಮೇ ಬಿ 50,000, ಇಟ್ ಮೇ ಬಿ 40,000, ಡಿಪೆಂಡಿಂಗ್ ಅಪಾನ್ ದಿ ಇನ್ಕಮ್. ಒಟ್ಟಿಗೆ 12,000 ಆಗಬೇಕು. ಅದು 5 ವರ್ಷದಲ್ಲಿ ಮಾಡೋದು, ನಾಟ್ ಇನ್ 1 ಇಯರ್. ಸೊ ಸುಮಾರು 3.5 ಲಕ್ಷ ಅಷ್ಟಾಗುತ್ತೆ ಅಂತ ಒಂದು ಅಂದಾಜು. ಬಟ್
ರಾಹುಲ್ ಗಾಂಧಿ ಮತ್ತು ಚಿದಂಬರಂ ಅನೇಕ ಜನ ಆರ್ಥಿಕ ತಜ್ಞರ ಜೊತೆ ಚರ್ಚೆ ಮಾಡಿ 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 ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಏನು ಏಕಾಏಕಿ ಚುನಾವಣೆಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡೋದಲ್ಲ, ಇದು ಚರ್ಚೆ ಮಾಡಿ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಮಾಡಿರೋದು. 3.5 ಲಕ್ಷ ರೂಪಾಯಿ 3.5 ಲಕ್ಷ ಕೋಟಿ 5 ವರ್ಷದಲ್ಲಿ ಕೊಡೋದು ಕಷ್ಟ ಏನಲ್ಲ. ಯಾಕಂತಂದ್ರೆ 25 ಕೋಟಿ ಜನರಿಗೆ 20% ಜನರಿಗೆ ಅಂದರೆ 5 ಕೋಟಿ ಫ್ಯಾಮಿಲಿಗಳಿಗೆ ಕೊಡೋದು. ಬಜೆಟ್ ಎಷ್ಟಿದೆ ಕೇಂದ್ರ ಸರ್ಕಾರದ ಬಜೆಟು? more than 25 lakh crores ಇದೆ. ಅದರಲ್ಲಿ 5 ವರ್ಷದಲ್ಲಿ 3.5 ಲಕ್ಷ ಕೊಡೋಕ್ಕಾಗಲ್ವಾ? ಇನ್ನೂ ಅನೇಕ ಜನಪ್ರಿಯ ಯೋಜನೆಗಳಿದಾವೆ, ಸಾಲ ಮನ್ನಾ ಇದಾವೆ, ಅನೇಕ ಸೋಷಿಯಲ್. ಈಗ ಈ ಮನಮೋಹನ್ ಸಿಂಗ್ ಅವರಿದ್ದಾಗ ಒಂದೇ ಸಾರಿ 72,000 ಕೋಟಿ ಸಾಲ ಮನ್ನಾ ಮಾಡಲಿಲ್ವಾ? ಇಟ್ ಈಸ್ ಪಾಸಿಬಲ್. ನಾನು 13 ವರ್ಷ 13 ಬಜೆಟ್ಗಳು ಮಂಡಿಸಿ ಅನುಭವದಿಂದ ಹೇಳ್ತಾ ಇದ್ದೀನಿ. ಇಟ್ ಈಸ್ ಪಾಸಿಬಲ್, ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್. ಇದು ಯಾಕೆ ಅವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ, ಗಿಮಿಕ್ ಅಂತ ಯಾಕೆ ಕರೀತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಭಯ ಇದೆ. ಬಡವರೆಲ್ಲ ಓಟ್ ಹಾಕ್ಬಿಟ್ರೆ ಕಷ್ಟ ಆಗ್ತದೆ ಅಂತ ಭಯ ಇದೆ, ತೊಂದರೆ ಆಗುತ್ತೆ ಅಂತೇಳಿ ಅದಕ್ಕೆ ಈ ಥರ ಜನರ ತಪ್ಪುದಾರಿಗಳಿತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. IT ರೈಡ್ ಬಗ್ಗೆ IT ರೈಡ್ಗಳು ನೋಡಿ, ನಾನು IT ರೈಡ್ಗೆ ವಿರೋಧ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರೋದೇ ಅದಕ್ಕೋಸ್ಕರ. ಯಾರು ತೆರಿಗೆ ಕಟ್ಟಿಲ್ಲ, ಯಾರು ಕಪ್ಪಣ ಮಾಡ್ಕೊಂಡಿದ್ದಾರೆ ಅದನ್ನ ಬಯಲಿಗೆ ಎಳೆದು ಅವ್ರ ಹತ್ರ ತೆರಿಗೆ ವಸೂಲು ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಕಾನೂನು ರೀತಿ ಅದು ಮಾಡಬೇಕು. ಅವ್ರು ಇರೋದೇ ಅದಕ್ಕೋಸ್ಕರ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ED ಇರೋದೇ ಅದಕ್ಕೋಸ್ಕರ. ಬಟ್ ನೀವು ಮಾಡುವಾಗ ಯಾರನ್ನ ಆಯ್ಕೆ ಮಾಡ್ಕೊತಾ ಇದ್ದೀರಿ, ಯಾವ ಪಕ್ಷದವ್ರನ್ನ ಆಯ್ಕೆ ಮಾಡ್ಕೊತಾ ಇದ್ದೀರಿ, ಮತ್ತು ಯಾವ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರಿ, ಇದಕ್ಕೆ ವಿರೋಧ ನಂದು ಅಷ್ಟೇನೆ. ನೀವು ಮಾಡೋದಾದರೆ ಸಾರ್ವತ್ರಿಕವಾಗಿ ಮಾಡಿ. ಈಗ ಒಬ್ಬ ಕಾಂಗ್ರೆಸ್ನವ್ರು ಮಾಡಿದ್ರು, BJP ಒಂದ ಮೇಲೂ ಮಾಡಿ, ಓಕೆ, ಟಾಲರೇಟ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಎಲೆಕ್ಷನ್ ಟೈಮ್ನಲ್ಲಿ ಮಾಡಬಾರ್ದು. ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೇಲೇನೋ, ಮನೆಯ ಮೇಲೇನೋ, ಅವರ ಆಪ್ತರ ಮೇಲೇನೋ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಎಲೆಕ್ಷನ್ ಟೈಮ್ನಲ್ಲಿ ಮಾಡಬೇಡಿ. ಬೇರೆ ಟೈಮ್ನಲ್ಲಿ ಮಾಡಿ. ನಿಮ್ಗೆ ಯಾರು ಬೇಡ ಅಂದವ್ರು ಯಾರು? ಅಡ್ಡಿ ಬರಲ್ಲ ನಾವು. ಬೇರೆ ಟೈಮ್ನಲ್ಲಿ ಮಾಡಿ, ಯಾವನಾರು ಮಾಡಿ, ಯಾವ ಪಕ್ಷದವನಾರು ಮಾಡಿ, ಚೀಫ್ ಮಿನಿಸ್ಟರ್ನೇ ಮಾಡಿ. I don't come in the way. I am not going to oppose it. But ಚುನಾವಣಾ ಟೈಮ್ನಲ್ಲಿ ಪಾಪ ಏನಾಗುತ್ತೆ, ಒಬ್ಬ ಕ್ಯಾಂಡಿಡೇಟ್ ನೀವು ರೈಡ್ ಮಾಡಿಬಿಟ್ರೆ ಅವನೆಲ್ಲೂ ಓಡಾಡೋಕ್ಕಾಗೋದಿಲ್ಲ. ಆ ಬೈದಲ್ಲೇ ತಿರುಗಾಡಬೇಕು. ಒಂದು ಫಿಯರ್ ಕ್ರಿಯೇಟ್ ಮಾಡೋದು, ಈ ಇಂಟೆನ್ಷನ್ ಇದೆಯಲ್ಲ, ಇದು ಬೇಡ. ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾಡಬೇಡಿ. ಈಗ BJP ಅವರು ಯಾರನ್ನಾರು ಮಾಡಿದಾರಾ? ಇಷ್ಟು ರೈಡ್ಗಳಾದವಲ್ಲ. ಈಗ ಯಡಿಯೂರಪ್ಪನ ಮನೆ ಮಾಡಿದ್ರ, ಜಗದೀಶ್ ಶೆಟ್ಟರ್ ಮನೆ ಮಾಡಿದ್ರ, ಈಶ್ವರಪ್ಪನ ಮನೆ ಮಾಡಿದ್ರ, ಅಶೋಕನ ಮನೆ ಮಾಡಿದ್ರ? ಅವರೇನು ಅವರೆಲ್ಲ ಹರಿಶ್ಚಂದ್ರರವರು? ಅವ್ರದ್ದು ಮಾಡಿ. ಕಪ್ಪಣ ಇದೆಯೋ ಇಲ್ಲೋ ಬೇರೆ ವಿಚಾರ. ಈಗ ಮಾಡಿದವರೆಲ್ಲ ಕಪ್ಪಣ ಸಿಕ್ಕಿದೆ, ಎಲ್ಲರಲ್ಲೂ ಸಿಕ್ಕಿಲ್ಲ. ಈ ಲೋಕಸಭಾ ಚುನಾವಣೆ ಮೋದಿ ವರ್ಸಸ್ ರಾಹುಲ್ ಗಾಂಧಿ. BJP ಅವರು ಹೇಳ್ತಾರೆ ಎಲ್ಲ ಕ್ಷೇತ್ರಗಳಲ್ಲೂ ಮೋದಿನೇ ನಮ್ಮ ಅಭ್ಯರ್ಥಿ ಅಂತ. ನಿಮ್ಮ ವ್ಯಾಖ್ಯಾನ ನೋಡಿ. ಇವ್ರಿಗೆ ಏನಾಗಿದೆ ಈಗ, ದಿ ವೆರಿ ಫ್ಯಾಕ್ಟ್ ದಟ್ ಮೋದಿ ಮುಖ ನೋಡಿ ಅಂತ ಹೇಳ್ತಾ ಇದಾರಲ್ಲ, ದಟ್ ಮೀನ್ಸ್ ಟು ಸೇ ದಿ ಗ್ರೌಂಡ್ ರಿಯಾಲಿಟೀಸ್ ಇವ್ರು ಏನು ಕೆಲಸ ಮಾಡಿರಲ್ಲ. ಲೋಕಸಭಾ ಸದಸ್ಯರು, ದೇರ್ ಇಸ್ ಅ ಸ್ಟ್ರಾಂಗ್ ಆಂಟಿ ಇನ್ಕಂಬೆನ್ಸಿ ಅಗೇನ್ಸ್ಟ್ ಎವ್ರಿ ಸಿಟ್ಟಿಂಗ್ MP. ಈಗ ಈ ಬೆಂಗಳೂರಿನಲ್ಲಿ 3 ಜನ ಇದ್ದಾರೆ. ಅದೇನು ಕೆಲಸ ಮಾಡಿದ್ದಾರೆ? ಯಾರೂ ಮಾಡಿಲ್ಲ. 17 ಜನನೂ ಮಾಡಿಲ್ಲ. ಏನು ಮಾಡಿದ್ದಾರೆ? ಈಗ ಬೈ ಎಲೆಕ್ಷನ್ ನಡೀತು ಮಂಡ್ಯ ಮತ್ತು ಇದರಲ್ಲಿ ಬಳ್ಳಾರಿನಲ್ಲಿ. ಎಷ್ಟು ಲೀಡ್ನಲ್ಲಿ ಗೆದ್ದು ನಾವು ಬೈ ಎಲೆಕ್ಷನ್ನಲ್ಲಿ? ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡಿದ್ರೆ ಅಷ್ಟೊಂದು ಲೀಡ್ ಬಂದ್ಬಿಡ್ತಿತ್ತ? ಮೋದಿ ಮುಖ ನೋಡಿ. ಮೋದಿನೇ ಎಸ್ ಫೈಲ್ಡ್ ಇನ್ ಆಲ್ ಫ್ರಂಟ್ಸ್. ಎಸ್ ಫೈಲ್ಡ್ ಟು ಕೀಪ್ ಅಪ್ ದಿ ಪ್ರಾಮಿಸಸ್ ಹಿ ಮೇಡ್ ಟು ದಿ ಪೀಪಲ್ ಆಫ್ ದಿ ಕಂಟ್ರಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ಮೋದಿ ಮುಖ ನೋಡಿ. ಈಗ ಸದಾನಂದ ಗೌಡ ಮಂತ್ರಿ 5 ವರ್ಷ, ಮೋದಿ ಮುಖ ನೋಡಿ ಓಟ್ ಕೊಡಿ. ನೀ ಏನು ಮಾಡ್ದಪ್ಪ? ನಾನು ಇಂತಿಂಥದ್ದು ಮಾಡಿದ್ದೀನಿ, ಅದಕ್ಕೋಸ್ಕರ ನನಗೆ ಓಟ್ ಕೊಡಿ ಅಂತ ಕೇಳಬೇಕು. ಈ ಕ್ಷೇತ್ರಕ್ಕೆ ನಾನು ಇಷ್ಟೆಲ್ಲ 5 ವರ್ಷಗಳಲ್ಲಿ ಇಷ್ಟು ಅನುದಾನ ತಗೊಬಂದಿದ್ದೀನಿ, ಇಂಥ ಪ್ರಾಜೆಕ್ಟ್ ತಗೊಬಂದಿದ್ದೀನಿ, ಇಷ್ಟು ಕೆಲಸಗಳು ಮಾಡಿದ್ದೀನಿ, ಈ ಸಮಸ್ಯೆಗಳ ಬಗೆಹರಿಸಿ.
ಅದನ್ನ ಹೇಳ್ಬೇಕು. ಅದು ಬಿಟ್ಬಿಟ್ಟು ಮೋದಿ ಮುಖ ನೋಡೋಕೆ ಓಟ್ ಕೊಡಿ ಅಂದ್ರೆ ಐ ಕಾಂಟ್. ಇದು ಇಶ್ಯೂನ ಇದು ಮೋದಿ ಮುಖ ನೋಡ್ಕೊಂಡು ಓಟ್ ಕೊಡಿ ಅನ್ನೋದು. ಸರ್ ಒಂದು 5-6 ನೇಮ್ ತಗೊಳ್ತೀನಿ, ಅದರ ಒಂದೇ ವಾಕ್ಯದಲ್ಲಿ ಹೇಳಬೇಕು. ಮೋದಿ ಮೋದಿ ಒಂದು ವಾಕ್ಯದಲ್ಲಿ ನಿಮ್ಮ ವ್ಯಾಖ್ಯಾನ. ಮೋದಿ ಅವರು ಈ ಸಾರಿ ಕಳೆದ ಸಾರಿ ಏನು ಒಂದು ಭ್ರಮೆಯನ್ನು ಹುಟ್ಟಿಸಿದ್ರು, ಆ ಭ್ರಮೆ ಈ ಸಾರಿ ಅದು ವರ್ಕ್ ಆಯ್ತಾ ಇಲ್ಲ. ರಾಹುಲ್ ಗಾಂಧಿ ಮೇಲೆ ಇವತ್ತು ವಿಶ್ವಾಸ ಹೆಚ್ಚು ಬೆಳೀತಾ ಇದೆ. ಸೊ ಹಂಗಾಗಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಕ್ಕಂಥ ಎಲ್ಲ ಅವಕಾಶಗಳು ಇದಾವೆ. ಮಮತಾ ಬ್ಯಾನರ್ಜಿ ಪಾಪ ರಾಜ್ಯದಲ್ಲಿ ಶಿ ಈಸ್ ಎ ಸ್ಟ್ರಾಂಗ್ ಲೀಡರ್ ಇನ್ ವೆಸ್ಟ್ ಬೆಂಗಾಲ್. ಅವರು ಒನ್ ಆಫ್ ದಿ ಆಸ್ಪಿರೆಂಟ್ಸ್ ಇದ್ದಾರೆ. ಮಾಯಾವತಿ ಇಸ್ ಆಲ್ಸೋ ಒನ್ ಆಫ್ ದಿ ಆಸ್ಪಿರೆಂಟ್ಸ್. ನಿತೀಶ್ ಕುಮಾರ್ ಐ ಡೋಂಟ್ ಥಿಂಕ್ ಈಸ್, ಬಿಕಾಸ್ ಈಸ್ ವಿತ್ ಬಿಜೆಪಿ ಓನ್ಲಿ. ಎಸ್ ಅಕ್ಸೆಪ್ಟೆಡ್ ದಿ ಲೀಡರ್ಶಿಪ್ ಆಫ್ ಮೋದಿ. ನೌ ಈಸ್ ಹಳೆ ನಿತೀಶ್ ಕುಮಾರ್ ಅಲ್ಲ. ಈಗ ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರೇ ಮುಂದಿನ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿದ್ದಾರೆ. ಅದರಿಂದ ಅವರು ಮಾಜಿ ಪ್ರಧಾನಿ, ಒಂದ್ಸಾರಿ ಪ್ರಧಾನಿ ಸ್ಥಾನನ ಅವರು ಅಲಂಕರಿಸಿದ್ರು, ಅನುಭವಿಸಿದ್ರು. 11 ತಿಂಗಳು ಪ್ರಧಾನಮಂತ್ರಿ ಕೆಲಸ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಸಿ ಇಸ್ ನಾಟ್, ಅವರಿಗೆ ಅಷ್ಟೊಂದು ಪೊಲಿಟಿಕಲ್ ಆಂಬಿಷನ್ ಏನಿಲ್ಲ. ಅವ್ರು ಏನಂತಂದ್ರೆ ಕಾಂಗ್ರೆಸ್ ಪಾರ್ಟಿನ ಬಲಪಡಿಸಬೇಕು, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ದಟ್ ಇಸ್ ಅವರ್ ಇಂಟೆನ್ಷನ್. ಇಷ್ಟೊತ್ತು ಸಿದ್ದರಾಮಯ್ಯ ಅವರು ನಮ್ಮ ಜೊತೆ ರಾಜ್ಯ, ರಾಷ್ಟ್ರ ಅನೇಕ ವಿಷಯಗಳನ್ನು ಮುಕ್ತವಾಗಿ ಹಂಚಿಕೊಂಡ್ರು.